ಹಾಯ್ ಹಲೋ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಫೈನ್. ಓಕೆ. ಎಲ್ಲರೂ ನೀಟಾಗಿ ಸ್ಟಡಿ ಸ್ಟಾರ್ಟ್ ಮಾಡಿರಿ ಅಂತ ಅನ್ಕೊಂಡಿನಲ್ಲ, ಮಾಡಿರ್ಲೇಬೇಕು. ಯಾಕಂದ್ರೆ ನಾ ಎವ್ರಿ ಟೈಮ್ ಎವ್ರಿ ಕ್ಲಾಸಸ್ ಅಲ್ಲಿ ನಿಮ್ಗ ಹೇಳ್ಕೊಂತ ಬಂದಿನಿ. ನಿಮ್ಗ ಕಾಲ್ ಫಾರ್ಮ್ಸ್ ಅಂದ್ರು ಕಟ್ಟಿಟ ಬುತ್ತಿ, ಕಾಲ್ ಫಾರ್ಮ್ಸ್ ಅಂದ್ರು ಕಟ್ಟಿಟ ಬುತ್ತಿ. ಸಿ ಕಾಲ್ ಫಾರ್ಮ್ಸ್ ನಾಳೆರೆ ಆಗ್ಲಿ, ಇವತ್ತರೇ ಆಗ್ಲಿ, ನಾಡ್ದರೇ ಆಗ್ಲಿ, ಯಾವಾಗರೇ ಆಗ್ಲಿ ಕಾಲ್ ಫಾರ್ಮ್ ನೀವು ತಲೆ ಕೆಡ್ಸ್ಕೊಬ್ಯಾಡ್ರಿ. ನೀವು ತಲೆ ಕೆಡ್ಸ್ಕೊಬೇಕಾಗಿರೋದು ಇಷ್ಟೇ, ಏನಪ್ಪಾ ಅಂತಂದ್ರೆ ನಾನು ಸಿಲೆಬಸ್ ಎಲ್ಲಾ ಕಂಪ್ಲೀಟ್ ಮಾಡೀನಿ, ಕ್ಲಿಯರ್ ಮಾಡೀನಿ, ಕರೆಂಟ್ ಅಫೇರ್ಸ್ ಎಲ್ಲಾ ಕವರ್ ಮಾಡ್ಕೊಂಡಿನೇ ನಿಲ್ಲೋ. ನಾಳೆ ಎಕ್ಸಾಮ್ ಇಟ್ರು ನಾನು ಎಕ್ಸಾಮ್ ಬರೋದು ಏನ್ ಮಾಡ್ಬೇಕು, ನಾನು ಆರ್ಡರ್ ಕಾಪಿ ತಗೊಂಡು ಹೋಗ್ಬೇಕು. ಇಷ್ಟು ನೀವು ಕಾನ್ಫಿಡೆಂಟ್ ಅದಿರಿ ಅಂದ್ಮೇಲೆ ಅಷ್ಟೇ ನೀವು ಕಾಲ್ ಫಾರ್ಮ್ಸ್ ಬಗ್ಗೆ ತಲೆ ಕೆಡ್ಸ್ಕೊರಿ. ಇಲ್ಲ ಅಂದ್ರೆ ಕಾಲ್ ಫಾರ್ಮ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬ್ಯಾಡ್ರಿ. ಒಂದ್ ವೇಳೆ ಇಷ್ಟು ಕಾನ್ಫಿಡೆನ್ಸ್ ಇದ್ದವ್ರು ಕಾಲ್ ಫಾರ್ಮ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಕಾದ್ರೆ ಏನ್ ತಲೆ ಕೆಡ್ಸ್ಕೊಬೇಕು, ನಿಮ್ದು ವಿದಿನ್ 2 months ಕಾಲ್ ಫಾರ್ಮ್ ಆಗ್ತೈತಿ, ನಿಮ್ದು ಎಕ್ಸಾಮ್ ಆಗ್ತದ. ಓಕೆ, ಸೊ ನೀವ್ ಏನ್ ಮಾಡ್ಬೇಕು ಈಗ ಎದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕಂದ್ರೆ ರಿವಿಷನ್ 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 ಅಂತ ಹೇಳಿನಿ. ಸೊ ನೀವ್ ಇವಾಗ ತಲೆ ಕೆಡ್ಸ್ಕೊಬೇಕಾಗಿರೋದು ರಿವಿಷನ್ ಬಗ್ಗೆನೆ. ಹೋಪ್ ಆಲ್ ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಓಕೆ, ಯಾಕಪ್ಪ ಅಂತಂದ್ರೆ ಇವಾಗ ನಿಮ್ಗ PC ಆಲ್ರೆಡಿ ಎಷ್ಟು ನೋಟಿಫಿಕೇಶನ್ಸ್ ಅನ್ನ ಬಿಟ್ಟಾನ, ಎಷ್ಟು ನಿಮಗ ಪೋಸ್ಟ್ಸ್ ಖಾಲಿ ಅದಾವು. ಓಕೆ, ಯಾವ್ಯಾವ ಕ್ರೈಟೇರಿಯಾಸ್ ಒಳಗಡೆ ನಿಮಗ ಅಪ್ಲಿಕೇಶನ್ಸ್ ನ ಬಿಡ್ಲಿಕ್ಕತ್ತಾನ, ಎಲ್ಲಾ ಡೀಟೇಲ್ಸ್ ಅನ್ನ ಬಿಟ್ಟಾನ. ಸೊ ಪ್ಲೀಸ್ ಸೀರಿಯಸ್ ಆಗ್ರಿ, ಇವಾಗಾದ್ರೂ ಸೀರಿಯಸ್ ಆಗ್ರಿ. ಓಕೆ, ಆಲ್ರೆಡಿ ಯಾರ್ಯಾರು ಸಿಲೆಬಸ್ ಮುಗಿಸಿರಲ್ಲ ಪ್ಲೀಸ್ ರಿವಿಷನ್ ಹೋಗ್ರಿ, ರಿವಿಷನ್ ಮಾಡ್ರಿ. ನಾ ಸಿಲೆಬಸ್ ಮುಗಿಸಿನಿ, ಎಕ್ಸಾಮ್ ಕಾಲ್ ಫಾರ್ಮ್ಸ್ ಆದ್ಮೇಲೆ ನಾನು ಅಪ್ಲಿಕೇಶನ್ ಆದ್ಮೇಲೆ ನಾನು ರಿವಿಷನ್ ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಓಕೆ, ನಾಳೆಗೆ ನಿಮ್ದು ಏನೈತಿ ಎಂಟರ್ಟೈನ್ಮೆಂಟ್ ಎಂಡ್ ಆಗ್ಲಿ ಅಂತ ನಾನ್ ಹೇಳ್ಕೊತೀನಿ. ನಾಳೆ RCB ವಿನ್ ಆಗ್ತದೋ, ಓಕೆ, ಸೋಲ್ತದೋ ಗೆಲ್ತದೋ ಸೆಕೆಂಡರಿ. ವಿ ಆರ್ ವಿಶಿಂಗ್ ದಟ್ RCB ಗೆಲ್ ಅಂತ ಹೇಳಿ ನಾವು ವಿಶ್ ಮಾಡ್ಲಿಕತ್ತೀವಿ. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರ ನಿಮ್ದ ಕರ್ನಾಟಕ ಗೆಲ್ಲೋದ್ರ ಜೊತೆಗೆ ನಿಮ್ದು ಪರ್ಸನಲ್ ಲೈಫ್ ಏನಾಗ್ಬೇಕು, ಸಕ್ಸಸ್ ಆಗ್ಬೇಕು. ನಿಮ್ ಪರ್ಸನಲ್ ಲೈಫ್ ಏನಾಗ್ಬೇಕು, ಸಕ್ಸಸ್ ಆಗ್ಬೇಕು. ಸೊ ನಾಳೀಗ ನಿಮ್ದು ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಲಾಸ್ಟ್ ಒಳಗಡೆ ಇಟ್ಕೋರಿ. ನಾಳಿಗ್ ಲಾಸ್ಟ್ ಆಗ್ಲಿ. ನಿಮ್ದು ನಾಡಿಂದ ಆಸ್ ಯೂಶುವಲ್ ನಿಮ್ದು ಏನಾಗ್ಲಿ, ಸಿಲೆಬಸ್ ನೀಟ್ ಆಗಿ ಕವರ್ ಆಗ್ಲಿ. ಸೀರಿಯಸ್ ಆಗ್ಲಿ. ಸೀರಿಯಸ್ ಆಗ್ಲಿ ಅಂದ್ರೆ ಮಕ ಗಂಟ ಹಾಕೊಂಡು ಹೆಂಗೋ ಓದೋದಲ್ಲ. ಓಕೆ, ಸೀರಿಯಸ್ ಆಗ್ಲಿ ಅಂತಂದ್ರೆ ನಿಮ್ದು ಸ್ಟಡಿ ಪರ್ಪಸ್ ಇವಾಗ ಏನೈತಪ್ಪ ಅಂತಂದ್ರೆ ಹಾರ್ಡ್ ವರ್ಕ್ ಆಲ್ರೆಡಿ ಮುಗಿತ್ತು. ನಿಮ್ದು ಹಾರ್ಡ್ ವರ್ಕ್ ಮಾಡುವಂತಹ ಟೈಮ್ ಆಲ್ರೆಡಿ ಮುಗಿತ್ತು. ಇವಾಗ ನಿಮ್ದು ಏನೈತಿ, ಸ್ಮಾರ್ಟ್ ವರ್ಕ್. ಯಾಕೆ ಸ್ಮಾರ್ಟ್ ವರ್ಕ್ ಅಂತ ಹೇಳಿಗತ್ತೀನಿ ಅಂತಂದ್ರೆ, ಇವಾಗ PC PSI ಇನ್ನೊಂದು ಮಂತ್ ಒಳಗಡೆ ಅಥವಾ ಇನ್ನೊಂದು 2 months ಒಳಗಡೆ ನೋಟಿಫಿಕೇಶನ್ ಆಗ್ತದೆ, ಎಕ್ಸಾಮ್ನು ನಡೆಸ್ತಾರ. ನಿಮಗ ಅಪ್ಲಿಕೇಶನ್ ಬಿಟ್ಟ ತಕ್ಷಣ, ನೋಟಿಫಿಕೇಶನ್ ಬಿಟ್ಟ ತಕ್ಷಣ ಹಾರ್ಡ್ಲಿ ನಿಮಗೆ 1 month ಅಷ್ಟ ಗ್ಯಾಪ್ ಇರ್ತದ ನಿಮ್ ಎಕ್ಸಾಮಿಗೆ. ಓಕೆ, 1 month ಅಂಡ್ರು ನಿಮ್ಗೆ ಏನಾಗ್ತದ, ಎಕ್ಸಾಮ್ ಆಗ್ತೈತಿ, ರೈಟ್? ಸೊ ಇಲ್ಲಿ ನಿಮ್ಮ PC PSI KS ಯಾವ್ದೇ ಎಕ್ಸಾಮ್ಸ್ ಬರೀರಿ, ಇಲ್ಲಿ ನಾನು ನಿಮ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ಆಲ್ರೆಡಿ ಮುಗಿತು. ಹಾರ್ಡ್ ವರ್ಕ್ ಅನ್ನೋದು ಏನೈತಿ ಆಲ್ರೆಡಿ ನೀವು ಮಾಡಿ ಬಿಟ್ಟಿರಿ. ಸೊ ಇವಾಗ ಸ್ಮಾರ್ಟ್ ವರ್ಕ್ ಅಂದ್ರೆ ಯಾವ ಟೈಪ್ ಮಾಡಿ, ಸಿ ಎಲ್ಲಾರು ಇಲ್ಲಿ ಬಂದಿರೋದೇ ಏನು, ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಓದಿ ಜಾಬ್ ಅನ್ನ ಜಾಯಿನ್ ಆಗ್ಲಿಕ್ಕೆ ಇಲ್ಲಿ ಯಾರು ನೀವು PhD ಮಾಡ್ಲಿಕ್ಕೆ ಬಂದಿಲ್ಲ. ಸೊ ನಾ ಏನ್ ಹೇಳಕತ್ತೀನಿ ಅಂತಂದ್ರ, ಎವ್ರಿ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿ ನಮ್ಮ ಟೀಮ್ ಏನ್ ಮಾಡಿದಪ್ಪ ಅಂತಂದ್ರೆ ಒಂದಿಷ್ಟು ಕಾನ್ಸೆಪ್ಟ್ಸ್ ಮೇಲೆ ನಿಮ್ಗೆ ಎವ್ರಿ ಇಯರ್ ಫಿಕ್ಸ್ ಕಂಪಲ್ಸರಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಂತ ಒಂದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ನಾವ್ ಏನ್ ಮಾಡೇವಪ್ಪ ಅಂತಂದ್ರೆ ಒಂದು ಲಿಸ್ಟ್ ಮಾಡೇವ್. ಸೊ ನಿಮಗ್ ಇವತ್ತಿನ ಕ್ಲಾಸ್ ಇಂದ ಏನ್ ಹೇಳ್ಕೊಂತ ಹೋಗ್ತೀನಿ ಅಂದ್ರೆ, ಕಾನ್ಸೆಪ್ಟ್ಸ್ ಅಂದ್ರೆ ಯಾವ ಟಾಪಿಕ್ಸ್ ನಿಮಗ PC ಮತ್ತ PSI ಎಕ್ಸಾಮ್ಸ್ ಈಗ ಯಾವ ಟಾಪಿಕ್ಸ್ ಅನ್ನ ಜಾಸ್ತಿ ಕೇಳ್ಯಾನ ಅಂಡ್ ಕಂಪಲ್ಸರಿ ಅದ್ರ ಮ್ಯಾಲ ಕೇಳ್ತಾನ, ಒಂದಿಲ್ಲ 2 ಕ್ವಶನ್ಸ್. ಅಂತ ಟಾಪಿಕ್ ಯಾವ್ದು, ಮತ್ತ ಆ ಟಾಪಿಕ್ ಇಂದ ಪ್ರೀವಿಯಸ್ ಇಯರ್ ಯಾವ ಟೈಪ್ ಕ್ವಶನ್ಸ್ ಅನ್ನ ಕೇಳಿದೆ. ಪ್ರೀವಿಯಸ್ ಇಯರ್ ಅಂತಂದ್ರೆ ಹಿಂದಿನ ವರ್ಷನ ಆಗಿರ್ಬೋದು, ಹೋದ ವರ್ಷ ಆಗಿರ್ಬೋದು, ಅಥವಾ 5 ವರ್ಷ ಹಿಂದಿಂದಾದ್ರೂ ಆಗಿರ್ಬೋದು, ಕ್ವಶನ್ ಯಾವ್ದೇ ಆಗಿರ್ಬೋದು, ರೈಟ್? ಸೊ ಆ ತರ ಯಾವ ಕ್ವಶನ್ಸ್ ಅನ್ನ ಕೇಳೋಣ, ಈಚ್ ಟಾಪಿಕ್ ಇಂದ 2 ಕ್ವಶನ್ಸ್ ಅನ್ನ ನಾನು ಏನ್ ಮಾಡ್ತೀನಿ ನಿಮ್ಗ ಹೇಳ್ಕೊಂತ ಹೋಗ್ತೀನಿ, ಡಿಸ್ಕಸ್ ಮಾಡ್ಕೊತೀನಿ. ಸೊ ಇವತ್ತಿಂದ ಆ ತರ ನಮ್ದು ಒಂದು ಟೈಪ್ ಸೀರೀಸ್ ಅನ್ನೇ ಸ್ಟಾರ್ಟ್ ಆಗ್ತದ. ಸೊ ಒಂದ್ಸತಿ ಎಷ್ಟು ಕಾನ್ಸೆಪ್ಟ್ಸ್ ಅನ್ನ ಆತ ಎಕ್ಸಾಮ್ಸ್ ಗೆ ಕಂಪಲ್ಸರಿ ಫಿಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾನಲ್ಲ, ವಿಷ್ಟು ಕಾನ್ಸೆಪ್ಟ್ಸ್ ಒಂದ್ಸತಿ ಎಂಡ್ ಆದ ತಕ್ಷಣ ಎವ್ರಿ ಕಾನ್ಸೆಪ್ಟ್ ಅದು ನಿಮ್ದು ಪಿನ್ ಟು ಪಿನ್, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಷ್ಟು ಡಿಸ್ಕಸ್ ಮಾಡ್ಕೊಂತ ಹೋಗೋದು ನಮ್ದು ಇವಾಗಿನ ಮೇನ್ ಪ್ರಾಜೆಕ್ಟ್ ಐತಿ. ಸೊ ಎಲ್ಲಾರು ಪ್ಲೀಸ್ ಕ್ಲಾಸ್ ಅನ್ನ ಯಾರು ಮಿಸ್ ಮಾಡ್ಲಾರ್ದೆ ಪ್ಲೀಸ್ ಎಲ್ಲಾರು ಕ್ಲಾಸ್ ನ ಸೀರಿಯಸ್ ಆಗಿ ನೋಡ್ರಿ. ಯಾಕಂತಂದ್ರೆ ಇದು ನಮ್ಕಿಂತಲೂ ಜಾಸ್ತಿ ನಿಮಗ್ ಬಹಳ ಯೂಸ್ ಐತಿ. ಬಿಕಾಸ್ ಇವಾಗ ಒಂದ್ಸತಿ ನಿಮಗ್ ಕಾಲ್ಫಾರ್ಮ್ ಆಯ್ತು, ಇವಾಗ ಒಂದ್ಸತಿ ನಿಮ್ಗೆ ಚಾನ್ಸ್ ಸಿಕ್ತು, ಈ ಆಪರ್ಚುನಿಟಿ ಮತ್ ಹೊಳ್ಳೊಳ್ಳಿ ನಿಮಗ ಸಿಗಂಗಿಲ್ಲ. ಬಿಕಾಸ್ ಇವಾಗ ಹ್ಯೂಜ್ ಏನೈತಿ ನಿಮಗ ಕಾಲ್ ಫಾರ್ಮ್ಸ್ ಆಗ್ಲಿದೆ. ಸೊ ಆರ್ ಯು ರೆಡಿ ಟು ಕಂಟಿನ್ಯೂ ವಿತ್ ಮೀ? ಓಕೆ, ವಿ ವಿಲ್ ಸ್ಟಾರ್ಟ್. ಓಕೆ, ಫಸ್ಟ್ ಟಾಪಿಕ್ ಏನೈತಿ ನಿಮ್ಗ ಕಂಪಲ್ಸರಿ ಮತ್ತ PC PSI KS ಗ ಇಂಪಾರ್ಟೆಂಟ್ ಟಾಪಿಕ್ಸ್ ಕ್ವಶನ್ಸ್ ಯಾವ್ಯಾವ ನಿಮಗೆ ಎಕ್ಸಾಮ್ಸ್ ಕೇಳ್ತಾನ, ಫಿಕ್ಸ್ ಇಂಪಾರ್ಟೆಂಟ್ ಬರೋಂತ ಟಾಪಿಕ್ಸ್ ಯಾವ್ದು, ಮತ್ತ ಅದ್ರ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ನಿಮ್ಮ ಪ್ರೀವಿಯಸ್ ಇಯರ್ ಬಂದಾವ ಅನ್ನೋದು 1 by 1 ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಫಸ್ಟ್
ಯಾವ್ದೇ ಎಕ್ಸಾಮ್ ಇರ್ಲಿ ಫಸ್ಟ್ ನಿಮಗ ಕ್ವಶನ್ಸ್ ಅಂತೂ ಏನ್ ಕೇಳ್ತಾನಪ್ಪ ಅಂದ್ರೆ ಆಲ್ ಸ್ಟೇಟ್ ಸಿಎಂ ಅಂಡ್ ಗವರ್ನರ್ಸ್ ಬಗ್ಗೆ ನಿಮ್ಗ ಕ್ವಶನ್ಸ್ ಇರ್ತದ. ಯಾವುದೇ ಸ್ಟೇಟ್ ಇರ್ಲಿ ಅದರದ್ದು ಸಿಎಂ ಮತ್ತು ಗವರ್ನರ್ಸ್ ಮೇಲೆ ನಿಮ್ಗ ಕ್ವಶನ್ ಇರ್ತದೆ. ಸಿಎಂ ಮತ್ತು ಗವರ್ನರ್ಸ್ ಮೇಲೆ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವ್ರು ಚೇಂಜ್ ಆದ್ರೂ ಡೈರೆಕ್ಟ್ ನಿಮಗ್ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಂಗಿಲ್ಲ ಕ್ವಶನ್, ರೈಟ್? ಯಾಕಂತಂದ್ರೆ ಇದು ಏನು 2ನೇ 3ನೇ ಹುಡುಗರಿಗೆ ಕೇಳಿದ್ರು ಇದು ಆನ್ಸರ್ ಮಾಡ್ತಾರೆ. ಬಟ್ ನೀವ್ ಏನಾಗೋದಿರಿ ಬ್ಯೂರೋಕ್ರಾಟ್ಸ್ ಅದಿರಿ ಅಂತಂದ್ಮೇಲೆ ನಿಮ್ಮ ಗವರ್ನರ್ ಅಂತಂದ್ರೆ ಏನು, ಸಿಎಂ ಅಂತಂದ್ರೆ ಏನು, ಅವ್ರದ್ದು ಪವರ್ ಏನು, ಅವ್ರದ್ದು ಪೊಸಿಷನ್ ಏನು, ಯಾವ ಆರ್ಟಿಕಲ್ ಅಂಡರ್ ಬರ್ತಾರೆ, ಈ ತರ ನಿಮಗೆ ಏನ್ ಮಾಡ್ತಾನೆ ಎಕ್ಸಾಮ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಇಲ್ಲಿ ನಿಮಗ್ ಫಸ್ಟ್ ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ ಕ್ವಶನ್ಸ್ ಕೇಳೋದು ಅಂತಂದ್ರೆ ಸ್ಟೇಟ್ ಸಿಎಂ ಆಗಿರ್ಬೋದು, ಗವರ್ನರ್ಸ್ ಆಗಿರ್ಬೋದು, ಇವ್ರ ಮೇಲೆ ನಿಮ್ಗೆ ಸ್ಟೇಟ್ ಒಳಗಡೆ ಅಂದ್ರೆ ಸಿಎಂ ಮತ್ತೆ ಗವರ್ನರ್ಸ್, ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಅಥವಾ ಇನ್ನು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ರೈಟ್? ಸ್ಪೀಕರ್ ಆಗಿರ್ಬೋದು, ಸ್ಪೀಕರ್ ಬಗ್ಗೆ ಎಲ್ಲಾ ನೀಟಾಗಿ ನೋಡ್ಕೋರಿ. ಅದೇ ರೀತಿ ರಾಜ್ಯಸಭೆ ಬಗ್ಗೆ ಮತ್ತ ಲೋಕಸಭೆ ಬಗ್ಗೆ, ರಾಜ್ಯಸಭೆ ಒಳಗಡೆ ಎಷ್ಟ್ ಮೆಂಬರ್ಸ್ ಅದಾರ, ಲೋಕಸಭೆ ಒಳಗಡೆ ಎಷ್ಟ್ ಮೆಂಬರ್ಸ್ ಅದಾರ, ಮೆಜಾರಿಟಿ ಇಬ್ರದ್ದು ಮೆಜಾರಿಟಿ ಏನೇನ್ ಐತಿ, ಓಕೆ? ಅಂಡ್ ಯಾರನ್ನ ಅಪಾಯಿಂಟ್ ಮಾಡ್ತಾರ, ಯಾರನ್ನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ, ಅವ್ರು ಯಾವ ಆರ್ಟಿಕಲ್ ಯಾವ ವಿಧಿ ಅಡಿಯಲ್ಲಿ ಬರ್ತದ, ಎಷ್ಟನೇ ಅಧಿಸೂಚನೆ ಮುಖಾಂತರ ಬರ್ತದ, ಎಷ್ಟನೇ ಅಮೆಂಡ್ಮೆಂಟ್ ಆಗಿ ತಿದ್ದುಪಡಿ ಏನಾದ್ರು ತಿದ್ದುಪಡಿ ಆಗಿತ್ತಂದ್ರ, ಆಮೇಲೆ ಏನಾದ್ರು ಬಿಲ್ ಅನ್ನ ಪಾಸ್ ಮಾಡಿದ್ರಂದ್ರ ಆ ಬಿಲ್ ಅನ್ನ ಪಾಸ್ ಮಾಡ್ಬೇಕಂದ್ರೆ ಎಷ್ಟು ಮೆಜಾರಿಟಿ ಬೇಕು, ಓಕೆ? ಆ ಬಿಲ್ ಅನ್ನ ಯಾರು ವಜಾಗೊಳಿಸಬಹುದು, ಇವನ್ನೆಲ್ಲಾ ನೀವ್ ಏನ್ ಮಾಡ್ಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೋಬೇಕು. ಇವಾಗ ನಮ್ ಕರ್ನಾಟಕ ಸಿಎಂ ಚೇಂಜ್ ಆಗ್ಯಾರಪ್ಪ ಅಂತಂದ್ರೆ ನಿಮಗ್ ಫಿಕ್ಸ್ ಕ್ವಶನ್, ಡೈರೆಕ್ಟ್ ಕರ್ನಾಟಕ ಸಿಎಂ ಯಾರು ಅಂತ ಬರಂಗಿಲ್ಲ. ಚೀಫ್ ಮಿನಿಸ್ಟರ್ ಬಗ್ಗೆ ಅವ್ರದ್ದು ಏನೇನು ಪವರ್ ಅದಾವ, ಅವರ ಅಡಿಯಲ್ಲಿ ಯಾವ್ಯಾವ ಮಿನಿಸ್ಟ್ರಿ ಸಚಿವಾಲಯಗಳು ಬರ್ತಾವು, ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅದೇ ರೀತಿ ನಿಮಗ ಸಿಎಂ ಅಂತಂದ್ರೆ ಡೈರೆಕ್ಟ್ ಸಿಎಂ ಅನ್ನು ಬಿಟ್ಟು ರಾಜ್ಯಸಭೆ, ಲೋಕಸಭೆ, ಗವರ್ನರ್, ಸ್ಪೀಕರ್ ಇವ್ರ ಮೇಲೆ ನಿಮ್ಗೆ ಏನ್ ಮಾಡೋದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ನಾನ್ ನಿಮ್ಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ನಾನು ನಿಮ್ಗ ಹೇಳಿದೀನಿ ಯಾವ ತರ ಓದ್ಕೋಬೇಕು, ಯಾವ ತರ ಕೇಳ್ತಾನಂತ. ಸೊ ಇಲ್ಲಿ ಒಂದ್ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಒಳಗೆ ಕೇಳಿದ್ದು ಹೂ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಅ ಸ್ಟೇಟ್ ಅಂತ ಹೇಳಿ, ರಾಜ್ಯ ಸಂವಿಧಾನಾತ್ಮಕ ಮುಖ್ಯಸ್ಥ ಯಾರು ಅಂತೇಳಿ. ಯಾರಿ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥ? ಯಾರಿ? ಗವರ್ನರ್, ರಾಜ್ಯಪಾಲರು ನಮ್ಮ ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಸೊ ಇಲ್ಲಿ ರಾಜ್ಯಪಾಲರು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರ್ತದ, ಇವ್ರದ್ದು ಏನೇನ್ ಕೆಲಸ ಐತಿ, ಇವ್ರದ್ದು ಏನೇನ್ ಪವರ್ಸ್ ಐತಿ, ಹೌದಾ? ಮತ್ತೆ ಇವ್ರದ್ದು ಪ್ರಮಾಣ ವಚನವನ್ನು ಯಾರು ಸ್ವೀಕಾರ ಮಾಡ್ತಾರೆ, ಇವ್ರು ಯಾರ್ಯಾರಿಗೆ ಪ್ರಮಾಣ ವಚನನ ಬೋಧಿಸ್ತಾರ. ಸೊ ಇವನ್ನೆಲ್ಲಾ ನೀವ್ ಏನ್ ಮಾಡ್ರಿ ಒಂದ್ ಸ್ವಲ್ಪ ನೋಡ್ಕೊಂತ. ನಾ ಎಲ್ಲಾ ಈ ಸದ್ಯ ಡೀಟೇಲ್ ಆಗಿ ಹೇಳ್ಕೊಂಡ್ ಕೊಡಂಗಿಲ್ಲ, ಯಾಕಂತಂದ್ರ ನಾನ್ ಮತ್ ಹೊಳ್ಳಿ ಬರ್ತೀನಿ ಇದೇ ಟಾಪಿಕ್, ಓಕೆ? ಮತ್ ಹೊಳ್ಳಿ ಇದೇ ಟಾಪಿಕ್ ಬಂದ ನಿಮ್ಗೆ ನೀಟಾಗಿ ಡೀಟೇಲ್ ಆಗಿ ಪಿನ್ ಟು ಪಿನ್ ನಿಮಗೆ ಏನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸ್ವಲ್ಪ ಇವಾಗ ಫಸ್ಟ್ ನಾವು ಕಾನ್ಸೆಪ್ಟ್ಸ್ ಯಾವ್ಯಾವ ನಿಮಗೆ ಎಕ್ಸಾಮ್ಸ್ ಈಗ ಕೇಳ್ತಾನ ಮತ್ತೆ ಅದರ ಅಂಡರ್ ಪ್ರೀವಿಯಸ್ ಇಯರ್ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳಿದ್ರು ಅದನ್ನ ನಾವು ನೋಡ್ಕೊಂತ ಹೋಗೋಣ. ಸೊ ಇಲ್ಲಿ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರ? ರಾಜ್ಯಪಾಲರಾಗಿರ್ತಾರ, ಗವರ್ನರ್ ಆಗಿರ್ತಾರ. ಸೊ ಈ ರೀತಿ ಕ್ವಶನ್ಸ್ ಕೇಳ. ಇನ್ನೊಂದು ಕ್ವಶನ್ ನೋಡೋಣ, ಓಕೆ? ಹೂ ಅಪಾಯಿಂಟ್ಸ್ ದಿ ಗವರ್ನರ್ ಆಫ್ ಅ ಸ್ಟೇಟ್? ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳ. ಯಾರು ನೇಮಿಸ್ತಾರ ರಾಜ್ಯಪಾಲರನ್ನ? ರಾಷ್ಟ್ರಪತಿಯವರು ನೇಮಿಸ್ತಾರ. ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರ? ಅಪಾಯಿಂಟ್ ಮಾಡ್ತಾರ ಅಂತ ಹೇಳ್ತೇವೆ. ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಹೇಳಿದೆ ನಿಮ್ಗೆ ಸ್ಟೇಟಸ್ ಎಂ ನೋಡ್ರಿ ಈ ತರ ಕ್ವಶನ್ ಕೇಳ್ತಾರೆ. ಈಗ ಯಾರದಾರ, ಓಕೆ? ಹೋದ ವರ್ಷ ಯಾರಿದ್ರು, ಮುಂದಿನ ವರ್ಷ ಯಾರಾಗೋ ಚಾನ್ಸಸ್ ಇದೆ, ಈ ರೀತಿ ನಿಮಗ ಕ್ವಶನ್ಸ್ ಅನ್ನ ಕೇಳಂಗಿಲ್ಲ. ಅದರದ ನಿಮಗ್ ಸಬ್ಜೆಕ್ಟ್ ಕರೆಂಟ್ ಅಫೇರ್ಸ್ ನಾಗ ಅದಾರಪ್ಪ ಅಂತಂದ್ರೆ ಅದು ನಿಮಗ್ ಸಬ್ಜೆಕ್ಟ್ ಅನ್ನ ಲಿಂಕ್ ಮಾಡಿ ಎಕ್ಸಾಮ್ಸ್ ಗೆ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನೈತಿ, ಫಸ್ಟ್ ಟಾಪಿಕ್ ಏನೈತಿ? ಆಲ್ ಸ್ಟೇಟ್ ಸಿಎಂ ಅಂಡ್ ಗವರ್ನರ್ಸ್, ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ಬಗ್ಗೆ ಈ ರೀತಿ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಇದು ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ಏನೈತಿ? ಇದು ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ಏನೈತಿ? ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳು. ಇಲ್ಲಿ ನಿಮಗ್ ಒಂದು ಚಾರ್ಟ್ ಕೊಡ್ತೀನಿ, ಓಕೆ? ಪರಿಸರ ವ್ಯವಸ್ಥೆ ಅಂತ ಬರ್ತದ. ಒಂದು ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್. ಪರಿಸರ ಅಂದ್ರೆ ಏನಂತ ಗೊತ್ತಿರ್ಬೇಕು. ಫಸ್ಟ್ ನಮ್ಮ ಏನೈತಿ, ನಮ್ಮ ಸ್ಪೇಸ್ ಅಲ್ಲಿ ಅತಿ ಸ್ಮಾಲೆಸ್ಟ್ ಅಂದ್ರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಯಾವ್ದಪ್ಪ ಅಂತಂದ್ರೆ ಆಟಮ್ಸ್ ಅಂತ ಹೇಳ್ತೀವಿ. ಆಟಮ್ಸ್, ಅಣುಗಳು ಅಂತ ಹೇಳ್ತೀವಿ. ಹೌದಾ? ಈ ಸ್ಮಾಲೆಸ್ಟ್ ಅಂದ್ರೆ ಪಾಸಿಟಿವ್ ಎಲೆಕ್ಟ್ರಾನ್ಸ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಎಲೆಕ್ಟ್ರಾನ್ಸ್ ಆದ್ರೂ ಆಗಿರ್ಬೋದು, ಓಕೆ? ಈ ಅಣುಗಳು ಗ್ರೂಪ್ ಆಗಿ ಸೇರ್ಕೊಂಡು ಗುಂಪುಗಳಿಂದ ಏನಾಗ್ತಾವ? ಪರಮಾಣುಗಳು ಆಗ್ತಾವ ಅಂತ ಹೇಳ್ತೇವೆ ನಾವು. ಮಾಲಿಕ್ಯೂಲ್ಸ್ ಅಂತ ಅಂತೀವಿ. ಪರಮಾಣುಗಳಾಗ್ತಾವ ಅಂತ ಹೇಳ್ತೇವೆ, ಮಾಲಿಕ್ಯೂಲ್ಸ್ ಅಂತ ಅಂತೀವಿ. ಸೊ ಈ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್, ಈ ಗ್ರೂಪ್ ಆಫ್ ಒಂದು ಗುಂಪಿನ ಪರಮಾಣುಗಳು ಏನಾಗ್ತಾವಪ್ಪ ಅಂತಂದ್ರ ಸೆಲ್ಸ್ ಅಂತ ನಾವು ಹೇಳ್ತೇವೆ, ಕೋಶ ಅಂತ ನಾವು ಹೇಳ್ತೇವೆ. ಹೌದಾ? ಇದನ್ನ ನೀವೆಲ್ಲಾರು ಕಲ್ತೀರಿ. ಎಲ್ಲಿ? ನೀವು ಸೈನ್ಸ್ ಒಳಗಡೆ ಸೆಲ್ಸ್ ಇದ್ದಿದ್ ಏನಾಗ್ತದ? ಟಿಶ್ಯೂಸ್ ಆಗ್ತೈತಿ. ಹೌದಾ? ಟಿಶ್ಯೂಸ್ ಆಗ್ತದ. ಟಿಶ್ಯೂಸ್ ಇದ್ದಿದ್ ಏನಾಗ್ತದ? ಆರ್ಗನ್, ಅಂಗಗಳ. ಟಿಶ್ಯೂಸ್ ಇದ್ದಿದ್ ಏನಾಗ್ತಾವ? ಅಂಗಗಳಾಗ್ತಾವ. ಅಂಗ ಇದ್ದಿದ್ ಏನಾಗ್ತದ? ಒಂದು
ಅಂಗದ ಏನಾಗ್ತದ ವ್ಯವಸ್ಥೆ ಆಗ್ತದ, ಆರ್ಗನ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ, ಆರ್ಗನ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಹೌದಾ, ಈ ಆರ್ಗನ್ ಸಿಸ್ಟಮ್ ಇಂದ ಏನಾಗ್ತದ, ಒಂದು ಹೋಲ್ ಬಾಡಿ ರಚನೆ ಆಗ್ತದ, ಒಂದು ಹೋಲ್ ಬಾಡಿ ಜನರೇಟ್ ಆಗ್ತದ, ರೈಟ್. ಸೊ ಈ ಹೋಲ್ ಬಾಡಿದಿಂದ ಏನಾಗ್ತದ, ಒಂದು ಆರ್ಗ್ಯಾನಿಸಮ್, ಒಂದು ಜೀವಿ ಉತ್ಪತ್ತಿ ಆಗ್ತದ, ಆರ್ಗ್ಯಾನಿಸಮ್ ಅಂತ ನಾವು ಹೇಳ್ತೇವೆ, ಆರ್ಗ್ಯಾನಿಸಮ್. ಸೊ ಇಲ್ಲಿ ತನ ನಿಮ್ದೊಂದು ಸೈನ್ಸ್ ಕಾನ್ಸೆಪ್ಟ್ ಬರ್ತದ, ಇಲ್ಲಿ ತನ ನಿಮ್ದೇನು ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ ಬರ್ತದ. ಸೊ ಇಲ್ಲಿ ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ ನ ಹಿಡ್ಕೊಂಡು ಏನ್ ಮಾಡ್ತಾರ, ಇಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂದ್ರ ಪರಿಸರ ವಿಜ್ಞಾನಕ್ಕೆ ಏನ್ ಮಾಡ್ತಾರ, ಸ್ವಲ್ಪ ಲಿಂಕ್ ತಗೊಂತಾರೆ. ಎಲ್ಲಿಂದ ನಿಮಗ ಈ ಆರ್ಗ್ಯಾನಿಸಮ್ ಹಿಡ್ಕೊಂಡು ನಿಮಗ ಏನಾಗ್ತೈತಿ, ಈ ಆರ್ಗ್ಯಾನಿಸಮ್ ಇಂದ ಏನಾಗ್ತದೆ, ಇಲ್ಲಿ ಸ್ಟಾರ್ಟ್ ಆಗ್ತೈತಿ ನಿಮ್ದು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಪರಿಸರ ವಿಜ್ಞಾನ. ಸೊ ಇಲ್ಲಿ ಪರಿಸರ, ಈ ನ್ಯಾಷನಲ್ ಪಾರ್ಕ್ ಅನ್ನೋದು ಯಾವ ಕಾನ್ಸೆಪ್ಟ್, ಪರಿಸರ ವಿಜ್ಞಾನದ ಕಾನ್ಸೆಪ್ಟ್. ಸೊ ಇಲ್ಲಿ ಹೆಂಗ್ ಬರ್ತದಪ್ಪ ಅಂತಂದ್ರ, ಇಲ್ಲಿ ಆರ್ಗ್ಯಾನಿಸಮ್ ಇಂದ ಏನಾಗ್ತದ, ಪಾಪ್ಯುಲೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದ. ಪಾಪ್ಯುಲೇಷನ್ ಅಂತಂದ್ರ ಜನಸಂಖ್ಯೆ ಅಂತ ನಾವು ಹೇಳ್ತೀವಿ, ಜನಸಂಖ್ಯೆ. ಹೌದಾ, ಪಾಪ್ಯುಲೇಷನ್ ಅಂದ್ರೆ ಏನು, ಜನಸಂಖ್ಯೆ. ಈ ಪಾಪ್ಯುಲೇಷನ್ ಇಂದ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಕಮ್ಯುನಿಟಿ ಅಂತ ಕಾನ್ಸೆಪ್ಟ್ ಬರ್ತದ. ಕಮ್ಯುನಿಟಿ ಅಂತಂದ್ರ ಸಮುದಾಯ ಅಂತ ಹೇಳ್ತೇವೆ, ಸಮುದಾಯ. ಜನಸಂಖ್ಯೆಯಿಂದ ಏನ್ ಕಾನ್ಸೆಪ್ಟ್ ಬರ್ತದ, ಸಮುದಾಯ ಅಂತ ಬರ್ತದ. ಇಲ್ಲಿ ನೆಕ್ಸ್ಟ್ ಕಮ್ಯುನಿಟಿ ಇಂದ ಏನ್ ಕಾನ್ಸೆಪ್ಟ್ ಬರ್ತದ, ಎಕೋಸಿಸ್ಟಮ್ ಅಂತ ಹೇಳ್ತೇವೆ, ಪರಿಸರ ವ್ಯವಸ್ಥೆ ಅಂತ ನಾವು ಹೇಳ್ತೇವೆ, ಪರಿಸರ ವ್ಯವಸ್ಥೆ ಅಂತ ನಾವು ಹೇಳ್ತೇವೆ. ಇಲ್ಲಿ ಬಂತು ನಿಮ್ದು ಪರಿಸರ ವ್ಯವಸ್ಥೆ. ಇಲ್ಲಿ ಎಕೋಸಿಸ್ಟಮ್ ಏನಾಯ್ತು, ಎಕೋಸಿಸ್ಟಮ್ ಅಂದ್ರೆ ಏನು, ಎನ್ವಿರಾನ್ಮೆಂಟ್ ಒಳಗಡೆ ಒಂದು ಸಿಸ್ಟಮ್ ಐತಿ, ಅದಕ್ಕೆ ನಾವೇನಂತೀವಿ ಎನ್ವಿರಾನ್ಮೆಂಟಲ್ ಸಿಸ್ಟಮ್, ದಟ್ ಈಸ್ ದ ಎಕೋಸಿಸ್ಟಮ್. ಪರಿಸರ ಒಳಗಡೆ ಒಂದ್ ವ್ಯವಸ್ಥೆ ಐತಿ, ಅದಕ್ಕೆ ನಾವೇನಂತೀವಿ ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಈ ಪರಿಸರ ವ್ಯವಸ್ಥೆ ಒಳಗಡೆ ನಮಗೇನೈತಿ, ಗೋಳಗಳದಾವ, 3 ಗೋಳಗಳದಾವ. ಅಂದ್ರೆ ಬಯೋಸ್ಫಿಯರ್ಸ್, ವಿ ಸಿ ಅ ಬಯೋಸ್ಫಿಯರ್ಸ್ ಅಂತ ನಾವು ಹೇಳ್ತೇವೆ, ಬಯೋಸ್ಫಿಯರ್ ಅಂತ ನಾವು ಹೇಳ್ತೇವೆ. ಈ ಬಯೋಸ್ಫಿಯರ್ ಅಂತ ಏನು, ಜೀವಗೋಳ. ಈ ಪರಿಸರ ವ್ಯವಸ್ಥೆಯಲ್ಲಿ ಏನು ಬೇರೆ ಬೇರೆ ಆದಂತ ಗೋಳಗಳದಾವ, ಅದಕ್ಕೆ ನಾವು ಅದು ಜೀವಗೋಳಕ್ಕೆ ಸಂಬಂಧಪಟ್ಟಿದೈತಿ, ಅದಕ್ಕೆ ನಾವೇನಂತೀವಿ ಬಯೋಸ್ಫಿಯರ್. ಈ ಜೀವಗೋಳಿಂದ ಏನೈತಿ, ನಮ್ಮ ಪರಿಸರಕ್ಕೆ ಏನ್ ಸಿಗ್ತದ, ಒಂದು ಜೀವ ವೈವಿಧ್ಯತೆ ಸಿಗ್ತದ, ಅದಕ್ಕ ನಾವೇನಂತೀವಿ ಬಯೋಡೈವರ್ಸಿಟಿ ಅಂತ ಅಂತೀವಿ. ಏನಂತೀವಿ, ಬಯೋಡೈವರ್ಸಿಟಿ ಅಂತ ಅಂತೀವಿ, ಬಯೋಡೈವರ್ಸಿಟಿ ಅಂತ ಅಂತೀವಿ, ರೈಟ್. ಬಯೋಡೈವರ್ಸಿಟಿ ಅಂತ ಅಂತೀವಿ. ಅಂದ್ರೆ ಇಲ್ಲಿ ನೋಡ್ರಿ, ನ್ಯಾಷನಲ್ ಪಾರ್ಕ್ ಐತಿ ಮೇಡಮ್, ಇದನ್ನೆಲ್ಲ ಯಾಕೆ ಹೇಳಾಗತ್ತಾರ, ಲಿಂಕ್ ಐತ್ರಿ. ಇಲ್ಲಿ ಮಠ ನಿಮ್ದು ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ ಬತ್ತು. ಇಲ್ಲಿಂದ ಬೇಸಿಕ್ ಸೈನ್ಸ್ ಹಿಡ್ಕೊಂಡು ನಿಮ್ದು ಏನೈತಿ, ಡೈರೆಕ್ಟ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ವಿಜ್ಞಾನ ಹಿಡ್ಕೊಂಡು ನಿಮಗ್ ಪರಿಸರ ವಿಜ್ಞಾನ ಕನೆಕ್ಟ್ ಐತಿ. ಯಾಕಂದ್ರೆ ಈ ನ್ಯಾಷನಲ್ ಪಾರ್ಕ್ ಅನ್ನೋದು ಏನೈತಪ್ಪ ಕಾನ್ಸೆಪ್ಟ್, ಪರಿಸರ ವಿಜ್ಞಾನಕ್ಕೆ ಸಂಬಂಧ ಐತಿ. ಸೊ ಈ ನ್ಯಾಷನಲ್ ಪಾರ್ಕ್ ಅನ್ನೋರು ಎಲ್ಲಿ ಬರ್ತಾರಪ್ಪ ಅಂದ್ರ ಬಯೋಡೈವರ್ಸಿಟಿ ಒಳಗಡೆ ಬರ್ತಾರ, ಜೀವ ವೈವಿಧ್ಯ ಒಳಗಡೆ ಬರ್ತಾರ, ಜೀವ ವೈವಿಧ್ಯ ಒಳಗಡೆ ಬರ್ತಾರ. ಓಕೆ, ಇಲ್ಲಿ ತನ ಬಂದ್ರು ಎಲ್ಲರಿಗೂ ಗೊತ್ತೈತೆ ಆರ್ಗ್ಯಾನಿಸಮ್ ತನ ಅಂದ್ರೆ ಏನು, ಸೆಲ್ ಅಂದ್ರೆ ಏನು, ಟಿಶ್ಯೂ ಅಂದ್ರೆ ಏನು, ಆರ್ಗ್ಯಾನಿಸಮ್ ಅಂದ್ರೆ ಏನು, ಹೋಲ್ ಬಾಡಿ ಅಂದ್ರೆ ಏನು, ಆರ್ಗನ್ ಸಿಸ್ಟಮ್ ಅಂದ್ರೆ ಏನು, ಅಂಗಗಳ ರಚನೆ ಅಂತಂದ್ರೆ ಏನು, ಎಲ್ಲರಿಗೂ ಗೊತ್ತಿದ್ದೈತಿ. ಹೌದಾ, ಸೊ ಇಲ್ಲಿ ಆರ್ಗ್ಯಾನಿಸಮ್ ಅಂತಂದ್ರೆ ಏನು, ಒಂದು ಜೀವಿ. ಹೌದಾ, ಈ ಜೀವಿಯಿಂದ ಏನಾಗ್ತದೆ, ಪಾಪ್ಯುಲೇಷನ್ ಆಗ್ತದೆ. ಪಾಪ್ಯುಲೇಷನ್ ಅಂತಂದ್ರೆ ಏನ್ರಿ, ಪಾಪ್ಯುಲೇಷನ್ ಅಂತಂದ್ರ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗಡೆ ಏನೈತಿ, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗಡೆ ಐತಿ ಆರ್ಗ್ಯಾನಿಸಮ್ಸ್ ಅದಾವ್. ಓಕೆ, ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಅದಾವ. ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗಡೆ ಒಂದೇ ರೀತಿಯಾದಂತ ಆರ್ಗ್ಯಾನಿಸಮ್ಸ್ ಬದುಕ್ಲಿಕ್ಕತ್ತಾವು, ಅದಕ್ ನಾವೇನಂತೀವಿ ಜನಸಂಖ್ಯೆ ಅಂತ ಅಂತೀವಿ. ಹೌದಾ, ಜನಸಂಖ್ಯೆ ಅಂತ ಅಂತೀವಿ. ಅಂದ್ರೆ ಈಗ ನಿಮ್ದು ಕ್ಲಾಸ್ ರೂಮ್, ಈಗ ನಿಮ್ ಕ್ಲಾಸ್ ರೂಮ್ ಒಳಗಡೆ ಇಲ್ಲಿ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಅಂತ ಸಪರೇಟ್ ಮಾಡ್ತೀರಿ. ಬಾಯ್ಸ್ ಹಾಸ್ಟೆಲ್ ಅಂತಂದ್ರೇನು, ಅದೊಂದು ಬಾಯ್ಸ್ ಪಾಪ್ಯುಲೇಷನ್. ಗರ್ಲ್ಸ್ ಹಾಸ್ಟೆಲ್ ಅಂದ್ರೆ ಏನು, ಅದೊಂದು ಗರ್ಲ್ಸ್ ಪಾಪ್ಯುಲೇಷನ್. ಅಂದ್ರೆ ಈಗ ಏನೈತಿ ಜನಸಂಖ್ಯೆ ಅಂತಂದ್ರೆ ನೀವು ಸೆನ್ಸಸ್ ಮಾಡ್ತೀರಿ ಪ್ರತಿ ವರ್ಷ. ಹೌದಾ, ಸೆನ್ಸಸ್ ಮಾಡ್ತೀರಿ, ಅಲ್ಲಿ ಏನ್ ಮಾಡ್ತೀರಿ, ಜನರ ಸಂಖ್ಯೆ ಎಷ್ಟೈತೆ ಅಂತ ನೀವು ಕೌಂಟ್ ಮಾಡ್ತೀರಿ, ಅದಕ್ಕೆ ನಾವೇನಂತೀವಿ ಪಾಪ್ಯುಲೇಷನ್ ಅಂತ ಅಂತ. ಈಗ ನೆಕ್ಸ್ಟ್ ಪಾಪ್ಯುಲೇಷನ್ ಇಂದ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಬರ್ತದೆ, ಸಮುದಾಯ ಅಥವಾ ಕಮ್ಯುನಿಟಿ ಅಂತ ನಾವು ಹೇಳ್ತೀವಿ. ಏನು ಕಮ್ಯುನಿಟಿ ಅಂತಂದ್ರ, ಕಮ್ಯುನಿಟಿ ಅಂತಂದ್ರೆ ಏನು, ಸಮುದಾಯ ಅಂತ ಏನ್ರಿ ಸಮುದಾಯ ಅಂತಂದ್ರೆ, ಹಿಂದೂ ಸಮಾಜದ ಸಮುದಾಯ, ಮುಸ್ಲಿಂ ಸಮಾಜದ ಸಮುದಾಯ, ಕ್ರಿಶ್ಚಿಯನ್ಸ್ ಸಮಾಜದ ಸಮುದಾಯ, ಸಿಖ್ರ ಸಮಾಜದ ಸಮುದಾಯ ಅಂತ ಅಂತಿರ್ತದೆ. ಏನ್ ಹಂಗ ಅಂತಂದ್ರ, ಇಲ್ಲೆಲ್ಲಾರು ಏನದಾರ ಮನುಷ್ಯರೇ ಅದಾರ, ಹ್ಯೂಮನ್ ಬೀಯಿಂಗ್ಸ್ ಅದಾರ, ಬೇರೆ ಏನಿಲ್ಲ, ಹ್ಯೂಮನ್ ಬೀಯಿಂಗ್ಸ್ ಅದಾರ. ಬಟ್ ಇಲ್ಲಿ ಏನೈತಿ, ಕಾಸ್ಟ್ ಅಂದ್ರೆ ಇಲ್ಲಿ ಏನು ಜಾತಿ ಒಳಗಡೆ ಏನಾಗ್ಯದ, ವಿಂಗಡಣೆ ಆಗ್ಯದ. ಒಂದೊಂದು ಜಾತಿದವ್ರು ಏನ್ ಮಾಡ್ಯಾರ, ಒಂದೊಂದು ಸಮುದಾಯಗಳನ್ನ ಮಾಡ್ಕೊಂಡಾರ. ಬೆಸ್ಟ್ ಎಕ್ಸಾಂಪಲ್ ನಾ ಏನಂತೆ, ಒಂದು ಫೆಮಿನಿಸಂ ಕಮ್ಯುನಿಟಿ ಅಂತ ಹೇಳ್ತೇವೆ. ಅಂದ್ರೆ ಏನು, ಮಹಿಳೆಯರ ಸಮುದಾಯ ಅಂತ ಹೇಳ್ತೇವೆ. ಈಗ ಪಾಪ್ಯುಲೇಷನ್ ಅಂತಂದ್ರ, ಇಲ್ಲಿ ಪಾಪ್ಯುಲೇಷನ್ ಅಂತಂದ್ರೆ ಪ್ರತಿ ಒಂದೊಂದು ಜೀವಿತ ಒಂದೊಂದು ರೀತಿಯಾದ ಪಾಪ್ಯುಲೇಷನ್. ಹೌದಾ, ಈಗ ಮನುಷ್ಯರ ಒಳಗಡೆ ಏನೈತಿ ಪಾಪ್ಯುಲೇಷನ್, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಏನೈತಿ, ಮನುಷ್ಯರಲ್ಲಿನೇ ಪಾಪ್ಯುಲೇಷನ್ ಯಾವ ಟೈಪ್ ಐತಿ,
ಒಂದು ಗಂಡು ಐತಿ ಇನ್ನೊಂದು ಹೆಣ್ಣು ಐತಿ ಅಂತ ನಾವ್ ಹೇಳ್ತೇವೆ. ಗಂಡು ಜನಸಂಖ್ಯೆ, ಹೆಣ್ಣು ಜನಸಂಖ್ಯೆ. ಹೌದಾ? ನಿಮಗೆ ಪಾಪ್ಯುಲೇಷನ್ ಜನಸಂಖ್ಯೆಯನ್ನ ಸೆನ್ಸಸ್ ಮಾಡಿದ ತಕ್ಷಣ ಅವಾಗ ಎಲ್ಲಿ ಹೋಲ್ ಪಾಪ್ಯುಲೇಷನ್ ಅಂತ ಯಾವತ್ತೂ ಕೊಡಂಗಿಲ್ಲ. ಮೇಲ್ ಪಾಪ್ಯುಲೇಷನ್ ಎಷ್ಟೈತಿ, ಓಕೆ, ಗಂಡು ಜನಸಂಖ್ಯೆ ಎಷ್ಟೈತಿ, ಹೆಣ್ಣು ಜನಸಂಖ್ಯೆ ಎಷ್ಟೈತಿ ಅಂತ ಕೊಡ್ತಾರ ನಿಮಗ. ಹೌದಾ? ಸೊ ಇಲ್ಲಿ ಏನೈತಿ, ಒಂದ ಹ್ಯೂಮನ್ ಬೀಯಿಂಗ್, ಒಂದ ಆರ್ಗ್ಯಾನಿಸಮ್, ಹ್ಯೂಮನ್ ಬೀಯಿಂಗ್, ಮನುಷ್ಯ ಅನ್ನೋದು ಒಂದು ಜೀವಿ. ಇದೇ ಜೀವಿ ಒಳಗಡೆ ನಾವ್ ಏನ್ ಮಾಡಿವ್, ಗಂಡು ಹೆಣ್ಣು ಅಂತ ಎರಡು ವಿಂಗಡಣೆ ಮಾಡಿವ್. ಈ ಗಂಡು ಸಮುದಾಯ ಬೇರೆ, ಹೆಣ್ಣು ಸಮುದಾಯ ಬೇರೆ ಅಂತ. ಹೌದಾ? ವಿಂಗಡಣೆ ಮಾಡಿ ಒಂದೇ ಒಂದು ಪಾಪ್ಯುಲೇಷನ್ ಒಳಗಡೆ ಏನಾಗ್ತದ, ವೆರೈಟೀಸ್ ಅದಾವು ಅಂತ ನಾವ್ ಹೇಳ್ತೇವೆ. ಪಾಪ್ಯುಲೇಷನ್ ಅದಕ್ಕೆ ನಾವೇನಂತೀವಿ, ಕಮ್ಯುನಿಟಿ ಅಥವಾ ಸಮುದಾಯ ಅಂತ ಅಂತೀವಿ. ಇನ್ ನೆಕ್ಸ್ಟ್ ಈ ಸಮುದಾಯದಿಂದ ನಮಗೆ ಏನ್ ಸಿಗ್ತದ, ಪರಿಸರ ವ್ಯವಸ್ಥೆ ಅಥವಾ ಎಕೋಸಿಸ್ಟಮ್ ಸಿಗ್ತದ ಅಂತ ನಾವ್ ಹೇಳ್ತೇವೆ. ಏನು ಎಕೋಸಿಸ್ಟಮ್ ಅಂತಂತಂದ್ರ, ಎಕೋಸಿಸ್ಟಮ್ ಅಂದ್ರೆ ಏನು, ಇಲ್ಲಿ ಏನೈತಿ, ಕಮ್ಯುನಿಟಿ ಐತಿ. ಹೌದಾ? ಕಮ್ಯುನಿಟಿ ಒಳಗಡೆ ಈಗ ನಮಗ್ ಎನ್ವಿರಾನ್ಮೆಂಟ್ ಅಂತಂದ್ರ ನಮ್ಮ ಸುತ್ತಮುತ್ತಲಿನ ಪ್ರದೇಶ, ನಾವು ಅದಕ್ಕೆ ಎನ್ವಿರಾನ್ಮೆಂಟ್ ಅಥವಾ ಪರಿಸರ ಅಂತ. ಈಗ ನಮ್ಮ ಸುತ್ತಮುತ್ತಲು ನಾವ್ ಏನ್ ನೋಡ್ಲಿಕತ್ತೀವಿ, ಜೀವಿಯನ್ನು ನೋಡ್ಲಿಕತ್ತೇವಿ, ನಿರ್ಜೀವಿಯನ್ನು ನೋಡ್ಲಿಕತ್ತೇವಿ, ಲಿವಿಂಗ್ ಥಿಂಗ್ ನೋಡ್ಲಿಕತ್ತೇವಿ, ನಾನ್ ಲಿವಿಂಗ್ ಥಿಂಗ್ ಅನ್ನು ನಾವ್ ಏನ್ ಮಾಡ್ಲಿಕತ್ತೇವಿ, ನೋಡ್ಲಿಕತ್ತೇವಿ. ಹೌದಾ? ಸೊ ಇಲ್ಲಿ ಏನಾಗ್ಲಿಕತ್ತದ, ಲಿವಿಂಗ್ ಥಿಂಗ್ ನಾನ್ ಲಿವಿಂಗ್ ಥಿಂಗ್ ಜೊತೆ ಹೊಂದ್ಕೊಂಡು ಏನ್ ಮಾಡ್ಲಿಕತ್ತದ, ಬದುಕ್ಲಿಕತ್ತದ. ಅಂದ್ರೆ ಇಲ್ಲಿ ಲಿವಿಂಗ್ ಥಿಂಗ್ ನಾನ್ ಲಿವಿಂಗ್ ಥಿಂಗ್ ಜೊತೆ ಏನಾಗ್ಲಿಕತ್ತದ, ಇಂಟ್ರಾಕ್ಟ್ ಆಗ್ಲಿಕತ್ತದ, ಒಂದಕ್ಕೊಂದು ಸಂಬಂಧಕ್ಕ ಒಳ ಪಡ್ಲಿಕತ್ತಾವ ಅಂತ ಹೇಳಿ. ಸೊ ಈಗ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಏನಾಗ್ಲಿಕತ್ತದ, ಇಂಟ್ರಾಕ್ಷನ್ ಆಗ್ಲಿಕತ್ತದ ಇಬ್ರು ಮಧ್ಯೆ. ಅಂದ್ರೆ ನಿರ್ಜೀವಿ ಮತ್ತ ಸಜೀವಿ ಇಬ್ರು ಮಧ್ಯೆ ಏನಾಗ್ಲಿಕತ್ತದ, ಒಂದು ಸಂಬಂಧ ಕ್ರಿಯೆ ನಡಿಲಿಕತ್ತೈತಿ. ಅದಕ್ಕೆ ನಾವೇನಂತೀವಿ, ಪರಿಸರ ವ್ಯವಸ್ಥೆ ಅಥವಾ ಎಕೋಸಿಸ್ಟಮ್. ದ ಇಂಟ್ರಾಕ್ಷನ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಅಂತೀವಿ, ಅಥವಾ ಅದರ ಇಂಟ್ರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಅಂಡ್ ಅಬಯೋಟಿಕ್ ಅಂತಾನು ಅನ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಂದೇ ತಗೋರಿ, ಇದು ನಂದು ಒಂದು ಎಕೋಸಿಸ್ಟಮ್, ಇದು ನಂದೊಂದು ಪರಿಸರ ವ್ಯವಸ್ಥೆ. ಇಲ್ಲಿ ನಾನು ಒಂದು ಜೀವಿ, ಪೆನ್, ಬೋರ್ಡ್, ಫ್ಯಾನ್, ಲೈಟ್ ಇದೆಲ್ಲ ಏನೈತಿ, ನಿರ್ಜೀವಿ ಐತಿ. ನಾ ಏನ್ ಮಾಡ್ಲಿಕತ್ತೀನಿ, ಈ ನಾನು ಜೀವಿ ನಿರ್ಜೀವಿ ಜೊತೆ ಒಂದು ಸಂಬಂಧದ ಕ್ರಿಯೆ ನಡೆಸ್ಲಿಕತ್ತೀನಿ. ಯಾವ ತರ ಸಂಬಂಧದ ಕ್ರಿಯೆ, ನಾನು ಬರೀಲಿಕತ್ತೀನಿ, ನಾ ಹೆಂಗ್ ಬರಿತೀನೋ ಬರಿತಾವೋ. ಫ್ಯಾನ್ ಏನ್ ಮಾಡ್ಲಿಕತ್ತದ, ನನಗ್ ಗಾಳಿ ಕೊಡ್ಲಿಕತ್ತದ. ಲೈಟ್ ನನಗ್ ಬೆಳಕು ಕೊಡ್ಲಿಕತ್ತದ. ಬೋರ್ಡ್ ನನಗ್ ಏನ್ ಮಾಡ್ಲಿಕತ್ತದ, ನಾ ಏನೋ ಬರೀಲಿಕತ್ತೀನಿ, ಅದ ಏನ್ ಮಾಡ್ಲಿಕತ್ತದ, ಪಿಕ್ಚರ್ ತೋರಿಸ್ಲಿಕತ್ತದ ನಿಮಗ್. ಹೌದಾ? ಸೊ ಇಲ್ಲಿ ಏನೈತಿ, ಈ ಒಂದು ಪರಿಸರ ವ್ಯವಸ್ಥೆ ನಂದು ಇದೊಂದು ಏನ್ ಕ್ಲಾಸ್ ರೂಮ್ ಐತಲ್ಲ, ಇದು ಒಂದು ನನ್ನ ಪರಿಸರ ವ್ಯವಸ್ಥೆ. ಇಲ್ಲಿ ಏನೈತಿ, ಜೀವಿ ನಿರ್ಜೀವಿ ಎರಡು ಒಂದಕ್ಕೊಂದು ಸಂಬಂಧ ಒಳಪಟ್ಟು ಇಲ್ಲಿ ಏನೋ ಒಂದು ಕಾರ್ಯ ಏನಾಗ್ಲಿಕತ್ತದ, ಹೊರ ಹೊಮ್ಲಿಕತ್ತದ. ಅಂದ್ರೆ ಇಂಟ್ರಾಕ್ಷನ್ ಆಗ್ಲಿಕತ್ತದ. ಯಾರ್ಯಾರ ನಡುವೆ ಇಂಟ್ರಾಕ್ಷನ್ ಆಗ್ಲಿಕತ್ತದ, ಇಂಟ್ರಾಕ್ಷನ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ ಅಂತ ಹೇಳ್ತೀವಿ. ಇದಕ್ ನಾವೇನಂತೀವಿ, ಎಕೋಸಿಸ್ಟಮ್ ಅಂತ ಅಂತೀವಿ. ಅಂದ್ರೆ ಲಿವಿಂಗು ಅದಾವು, ನಾನ್ ಲಿವಿಂಗು ಅದಾವು ಅಂತ ಹೇಳ್ತೇವೆ. ಲಿವಿಂಗು ಅದಾವು, ನಾನ್ ಲಿವಿಂಗು. ಸೊ ಈ ಲಿವಿಂಗ್ ಇಂದ, ಈ ಎಕೋಸಿಸ್ಟಮ್ ಇಂದ ನಮ್ಗೆ ಏನ್ ಸಿಗ್ತದ, ಬಯೋಸ್ಫಿಯರ್ ಅಂತ ಹೇಳ್ತೇವೆ. ಸೊ ಈ ಎಕೋಸಿಸ್ಟಮ್ ಅನ್ನೋದು ಎಲ್ಲೆಲ್ಲೈತಿ, ಜೀವಗೋಳದಲ್ಲೈತಿ. ಸೊ ಆ ಜೀವಗಳು ಯಾವ್ಯಾವು, ಆ ಜೀವಗಳು ಯಾವ್ಯಾವು, ಇಲ್ಲಿ ಜೀವಗೋಳ ಅಂತಂದ್ರ 3 ತರ ಜೀವಗೋಳ ಬರ್ತಾವ. ಬಯೋಸ್ಫಿಯರ್ ಅಂತ ಹೇಳ್ತೇವೆ, ಬಯೋಸ್ಫಿಯರ್ ಅಥವಾ ಜೀವಗೋಳ ಅಂತ ಹೇಳ್ತೇವೆ, ಜೀವಗೋಳ ಅಂತ ಹೇಳ್ತೇವೆ. ಹೌದಾ? ಜೀವಗೋಳ ಅಂತ ಹೇಳ್ತೇವೆ. ಹೌದಾ? ಇದು ಯಾಕೆ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ನಾ ಹೇಳಾಕತ್ತೇನಂತ ಇವಾಗೆ, ಯಾಕಂತಂದ್ರೆ ಇದು ನಿಮ್ಗೆ ಎಕ್ಸಾಮ್ ಈಗ ಫಿಕ್ಸ್. ಇದರಿಂದ ಯಾವ್ದೇ ಎಕ್ಸಾಮ್ ಬರೀ, PC ಹಿಡ್ಕೊಂಡು UPSC, ಸೆಂಟ್ರಲ್, ಸ್ಟೇಟ್, ನೀವು ಯಾವ್ದೇ ಎಕ್ಸಾಮ್ ಬರೀರಿ ಫಿಕ್ಸ್. ಇದರಿಂದ ನಿಮ್ಗೆ 2 ರಿಂದ 3 ಕ್ವಶನ್ಸ್ ಫಿಕ್ಸ್ ಬರ್ತಾವ್ರಿ. ಅದಕ್ಕ ನಾನು ನಿಮಗೆ ಇದನ್ನ ಟಾಪಿಕ್ ಇವಾಗಿಂದಾನೇ ಸ್ವಲ್ಪ ಒತ್ತತ್ ಹೇಳಾಕ್ತೇನೆ. ಬಿಕಾಸ್ ಇದ್ರ ಮೇಲೆ ಇದು ಏನೈತಲ್ಲ ನಿಮ್ಗೆ ಮೇನ್ ಕಾನ್ಸೆಪ್ಟ್, ಇದರಿಂದಾನೇ ವೆರೈಟೀಸ್ ಆಫ್ ಬಯೋಡೈವರ್ಸಿಟಿ, ವಿಧವಾದಂತ ಜೀವ ವೈವಿಧ್ಯತೆಗಳನ್ನ ನೋಡ್ತೀರಿ. ಇಲ್ಲಿ ಜೀವಗೋಳ ಒಳಗಡೆ ನೀವು 3 ತರ ಗೋಳಗಳನ್ನ ನೋಡ್ತೀರಿ. 3 ಟೈಪ್ಸ್ ಆಫ್ ಸ್ಪಿಯರ್ಸ್ ನೀವು ನೋಡ್ತೀರಿ. ಯಾವ್ಯಾವದು? ಅಟ್ಮಾಸ್ಫಿಯರ್ ಅನ್ರಿ, ಅಟ್ಮಾಸ್ಫಿಯರ್ ಅಂದ್ರೆ ಏನ್ರಿ, ವಾಯುಗೋಳ. ಹೌದಾ? ಇನ್ನೊಂದು ಯಾವ್ದು ಬರ್ತದ, ಲಿಥೋಸ್ಫಿಯರ್ ಅಂತ ಬರ್ತದ. ಲಿಥೋಸ್ಫಿಯರ್ ಅಂತಂದ್ರೆ ಏನು, ಶಿಲಾಗೋಳ ಅಂತ ಹೇಳ್ತೀವಿ, ಶಿಲಾಗೋಳ ಅಂತ ಹೇಳ್ತೀವಿ. ಹೌದಾ? ಲಿಥೋಸ್ಫಿಯರ್. ನೆಕ್ಸ್ಟ್ ಬರೋದು ಯಾವ್ದು, ಹೈಡ್ರೋಸ್ಫಿಯರ್ ಅಂತ ಹೇಳ್ತೀವಿ, ಹೈಡ್ರೋಸ್ಫಿಯರ್ ಅಂತ ಹೇಳ್ತೀವಿ. ಹೈಡ್ರೋಸ್ಫಿಯರ್ ಅಂದ್ರೆ ಜಲಗೋಳ ಅಂತ ಹೇಳ್ತೀವಿ, ಜಲಗೋಳ ಅಂತ ಹೇಳ್ತೀವಿ. ಹೌದಾ? ಜಲಗೋಳ ಅಂತ ಹೇಳ್ತೀವಿ. ಜಲಗೋಳ. ಸೊ ಇಲ್ಲಿ ಒಂದು ಜೀವಿಗೆ ಮುಖ್ಯವಾಗಿ ಬೇಕಾಗಿರೋದೇನು, ಏರ್, ವಾಟರ್, ಸನ್ಲೈಟ್, ಶೆಲ್ಟರ್ ಅಂತ ಹೇಳ್ತೀವಿ. ಗಾಳಿ, ನೀರು, ಬೆಳಕು ಮತ್ತು ಏನು ಉಳಿಲಿಕ್ಕೆ ಒಂದು ಸ್ಥಾನ ಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಏನೈತಿ, ಗಾಳಿ ಐತಿ, ಜೀವಗೋಳ ಗಾಳಿ ಐತಿ. ಶಿಲಾಗೋಳ ಅಂದ್ರೆ ಏನು, ಲ್ಯಾಂಡ್. ಲಿಥೋಸ್ಫಿಯರ್ ಅಂತಂದ್ರೆ ಇಲ್ಲಿ ಅಟ್ಮಾಸ್ಫಿಯರ್ ಅಂದ್ರೆ ಏನ್, ಏರ್, ವಾಯು ಅಂತ ಹೇಳ್ತೀವಿ. ಹೌದಾ? ಅಟ್ಮಾಸ್ಫಿಯರ್ ಅಂದ್ರೆ ಏನು, ಏರ್, ವಾಯು ಅಂತ ಹೇಳ್ತೀವಿ, ವಾಯು ಅಂತ ಹೇಳ್ತೀವಿ. ಹೌದಾ? ವಾಯು ಅಂತ ಹೇಳ್ತೀವಿ. ಹೌದಾ? ರೈಟ್. ಲಿಥೋಸ್ಫಿಯರ್ ಅಂತಂದ್ರೆ ಲ್ಯಾಂಡ್, ಭೂಮಿ ಅಂತ ಹೇಳ್ತೀವಿ. ಶಿಲಾಗೋಳ ಅಂತಂದ್ರೆ ಏನು, ಭೂಮಿ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಹೈಡ್ರೋ ಅಂತಂದ್ರೆ ಏನ್ ಬರ್ತದ, ವಾಟರ್. ವಾಟರ್ ಅಂದ್ರೆ ಏನು,
ನೀರು, ಜಲಗೋಳ ಅಂತ ನಾವು ಹೇಳ್ತೇವಿ. ಹೌದಾ? ಸೊ ಇಲ್ಲಿ ಪರಿಸರ ವ್ಯವಸ್ಥೆ ಯಾವ ತರ ಆತಂದ್ರೆ ಈ ಮೂರರ ಮೇಲೆ ಪರಿಸರ ವ್ಯವಸ್ಥೆ ಐತಿ ಅಂತ ನಾವು ಹೇಳ್ತೇವೆ. ಪರಿಸರ ವ್ಯವಸ್ಥೆ ಈ ಮೂರದ ಜನದರ ಮೇಲೆ ಪರಿಸರ ವ್ಯವಸ್ಥೆ ನಿಂತೈತಿ ಅಂತ ಹೇಳ್ತೇವೆ. ಅಂದ್ರೆ ಆಕಾಶದಲ್ಲಿ ಪಕ್ಷಿಗಳದಾವ್, ನೀರಿನಲ್ಲಿ ಪ್ರಾಣಿಗಳದಾವ್, ಭೂಮಿ ಮೇಲೂ ಏನ್ ಮಾಡ್ಲಿಕ್ಕತ್ತಾವ ಪ್ರಾಣಿಗಳು ಜೀವಿಸ್ಲಿಕ್ಕತ್ತಾವ. ಅಂದ್ರೆ ಈ ಮೂರದ್ರಲ್ಲಿ ಪ್ರಾಣಿಗಳು ಜೀವಿಸ್ತಿರ್ಬೇಕಾದ್ರ ಸೊ ನಮ್ಮ ಪರಿಸರ ವ್ಯವಸ್ಥೆ ಈ ಮೂರಕ್ಕೂ ಸಂಬಂಧಪಟ್ಟಂಗ ಐತಿ. ಅದಕ್ಕ ನಾವೇನಂತೀವಿ ಜೀವಗೋಳ ಅಥವಾ ಬಯೋಸ್ಫಿಯರ್ ಅಂತ ಹೇಳ್ತೀವಿ. ಈ ಜೀವಗೋಳದಲ್ಲೇ ನಾವು ಏನೈತಿ ವೈವಿಧ್ಯತೆಯನ್ನು ಕಾಣ್ತೇವೆ, ವಿಧ ವಿಧವಾದಂತ ವೈವಿಧ್ಯತೆಯನ್ನು ಕಾಣ್ತೇವೆ. ಅದಕ್ಕ ನಾವೇನಂತೀವಿ ಜೀವ ವೈವಿಧ್ಯ ಅಥವಾ ಬಯೋಡೈವರ್ಸಿಟಿ ಅಂತಂದ್ರೆ. ಏನ್ ಡೈವರ್ಸಿಟಿ ಅಂದ್ರೆ ಪರ್ಟಿಕ್ಯುಲರ್ ಒಂದ ಸ್ಪೀಸೀಸ್ ಒಳಗಡೆ ನಾವ್ ಏನ್ ಮಾಡ್ಲಿಕ್ಕತ್ತೇವ್ ವೇರಿಯೇಷನ್ಸ್ ಅನ್ನ ಕಾಣ್ಲಿಕ್ಕತ್ತೇವ್. ಅಂದ್ರೆ ಪರ್ಟಿಕ್ಯುಲರ್ ಒಂದೇ ವಿಧದಲ್ಲಿ ಏನ್ ಮಾಡ್ಲಿಕ್ಕತ್ತೇವ್ ನಾವು ಅದ್ರ ಒಂದ್ ವಿಧದಲ್ಲಿ ನಾವು ಏನ್ ಮಾಡ್ಲಿಕ್ಕತ್ತೇವ್ ಸಬ್ ಟೈಪ್ಸ್ ಅನ್ನ ನಾವು ಕಾಣ್ಲಿಕ್ಕತ್ತೇವ್, ಬೇರೆ ಬೇರೆ ವಿಧಗಳನ್ನ ನಾವು ನೋಡ್ಲಿಕ್ಕತ್ತೇವ್. ಈಗ ಏನದ ಬೆಕ್ಕು ಅಂತ ತಗೋರಿ. ಬೆಕ್ಕು ಅನ್ನೋದು ಒಂದು ಏನು ವೆರೈಟಿ, ಹೌದಾ? ಅದು ಒಂದು ವಿಧ. ಬೆಕ್ಕು ಅನ್ನೋದು ಒಂದು ಪ್ರಾಣಿ, ಹೌದಾ? ಆ ಬೆಕ್ಕಿನ ಒಳಗೆ ನಾವು ಕರಿ ಬೆಕ್ಕ, ಕರಿ ಬೆಕ್ಕ, ಬಿಳಿ ಬೆಕ್ಕ, ಮತ್ತೆ ಕರಿ ಮತ್ತೆ ಬಿಳಿ ಮಿಕ್ಸ್ ಇದ್ದಿದ್ ಬೆಕ್ಕ, ಹೌದಾ? ವೆರೈಟೀಸ್ ಅನ್ನ ನಾವು ನೋಡ್ಲಿಕ್ಕತ್ತೀವಿ. ಇದ್ರೊಳಗಡೆನೆ ಕ್ಯಾಟ್ಸ್ ಒಳಗಡೆ ಎಷ್ಟು ವೆರೈಟೀಸ್ ಅದಾವ್. ಒಂದು ದಪ್ಪ ಇರ್ತದ, ಬಾವ್ಬೇಕ ಗತ್ಲೆ ಇರ್ತದ, ಒಂದು ಸಣ್ಣದ್ ಇರ್ತದ, ಒಂದು ಉದ್ದಕ್ ಇರ್ತದ, ಒಂದ್ ಸ್ವಲ್ಪ ಎತ್ತರ ಇರ್ತೈತಿ. ಸೊ ಈ ತರ ಏನ್ ಮಾಡ್ಲಿಕ್ಕತ್ತೇವ್ ನಾವು ಬೆಕ್ಕ ಒಳಗಡೆ. ಮತ್ತ ಅದರದ ಹೇರ್ಸ್ ಏನದಲ್ಲ ಫರ್ ಅಂತ ಅಂತೀವಲ್ಲ, ಫರ್ ಒಳಗಡೆ ಡಿಫ್ರೆನ್ಸ್ ನೋಡ್ತೀವಿ. ಒಂದೊಂದ್ ಬೆಕ್ಕದ ಫರ್ ಅಂದ್ರ ಮೇಲಿನ ಕೂದ್ಲಗಳು ಏನಿರ್ತಾವ ದಪ್ಪ ಇರ್ತಾವ, ತೆಳು ಇರ್ತಾವ, ಸ್ಮೂತ್ ಇರ್ತಾವ, ಸಿಲ್ಕ್ ಇರ್ತಾವ, ರಫ್ ಇರ್ತಾವ. ಅಂದ್ರೆ ಒಂದು ಬೆಕ್ಕಿನ ಒಳಗಡೆ ನಾಯಿಗಳ ಒಳಗಡೆನೂ ಆಯ್ತು ಮುಧೋಳ್ ನಾಯಿ, ಓಕೆ, ಏನೋ ವೆರೈಟೀಸ್ ಹೇಳ್ತಿರಲ್ಲ ನೀವು ನಾಯಿ ಒಳಗಡೆನು. ಓಕೆ, ನಾರ್ಮಲ್ ಸಾದಾ ನಾಯಿ, ಮುಧೋಳ್ ನಾಯಿ ಅಂತ ಹೇಳಿ ನಾವ್ ಏನು ವೆರೈಟೀಸ್ ಅನ್ನ ನೋಡ್ಲಿಕ್ಕತ್ತೀವಿ. ಅದಕ್ಕ ನಾವ್ ಏನಂತೀವಿ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಂತ. ಒಂದೇ ಒಂದು ಸ್ಪೀಸಸ್ ಒಳಗಡೆ ನಾವ್ ಏನ್ ಮಾಡ್ತೇವೆ ವೆರೈಟೀಸ್ ನೋಡ್ಲಿಕ್ಕತ್ತೀವಿ, ಎಷ್ಟೊಂದು ವೇರಿಯೇಷನ್ಸ್ ಅನ್ನ ನೋಡ್ಲಿಕ್ಕೆ. ಈಗ ಮನುಷ್ಯರಲ್ಲೇ ನಾವು ನೋಡ್ತೇವೆ, ಹೌದಾ? ನಮ್ಮ ಭಾರತದ ಮೈ ಬಣ್ಣ ಯಾವ್ದು ಅಪ್ಪ ಅಂತಂದ್ರೆ ನಾವು ಬ್ರೌನ್ ಕಲರ್ ಅಂತ ಹೇಳ್ತೇವೆ, ಬ್ರೌನ್ ಕಲರ್ ಅಂತ ಹೇಳ್ತೇವೆ. ಬಟ್ ನಾವ್ ಎಲ್ಲಾರು ಬ್ರೌನ್ ಕಲರ್ ಅದೇವ್ರಿ. ಬ್ರೌನ್ ಕಲರ್ ಒಳಗಡೆ ಎಷ್ಟು ಶೇಡಿಂಗ್ಸ್ ಬರ್ತಾವ. ಫೇರ್ ಬ್ರೌನ್ ಐತಿ, ಓಕೆ, ಅದೇ ರೀತಿ ಲೈಟ್ ಬ್ರೌನ್ ಐತಿ, ಸ್ಮೂತ್ ಬ್ರೌನ್ ಐತಿ, ಅದ್ರೊಳಗಡೆ ಬ್ರೌನ್ ಒಳಗಡೆ ಮತ್ತೊಂದ್ ಸ್ವಲ್ಪ ಕಪ್ ಮಿಕ್ಸ್ ಐತಿ. ಮತ್ತ ಸ್ವಲ್ಪ ಜನ ಹೆಂಗದಾರಂದ್ರ ಕರ್ಲಿ ಹೇರ್ಸ್ ಅದಾವು, ಹೌದಾ? ಸ್ಟ್ರೇಟ್ ಹೇರ್ಸ್ ಅದಾವ್, ಲಾಂಗ್ ಹೇರ್ಸ್ ಅದಾವು, ಹೌದಾ? ಮತ್ತೆ ಎಷ್ಟೋ ಜನ ಹೈಟ್ ಅದಾರ, ಎಷ್ಟೋ ಜನ ಗಿಡ್ಡಕ್ ಅದಾರ, ದಪ್ಪಕ್ ಅದಾರ, ತೆಳ್ಳಗ್ ಅದಾರ. ಅಂದ್ರೆ ಏನೈತಿ ಬರೀ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರಲ್ಲಿ ನಾವ್ ಏನ್ ಮಾಡ್ಲಿಕ್ಕತ್ತೀವಿ ವೆರೈಟೀಸ್ ಅನ್ನ ಕಾಣ್ಲಿಕ್ಕತ್ತೀವಿ. ಅದಕ್ಕ ನಾವೇನಂತೀವಿ ಜೀವ ವೈವಿಧ್ಯತೆ. ಜೀವ ವೈವಿಧ್ಯತೆ ಹಂಗ ನಮ್ಮ ಭಾರತದಲ್ಲಿ ಎಲ್ಲಾ ದೇಶಗಳಕ್ಕಿಂತಲೂ ನಮ್ಮ ಭಾರತದಲ್ಲಿ ನಾವು ಜೀವ ವೈವಿಧ್ಯತೆನ ಜಾಸ್ತಿ ನೋಡ್ತೇವೆ. ಎಷ್ಟೊಂದು ಪ್ಲಾಂಟ್ ಸ್ಪೀಸಸ್ ಅನ್ನ ನೋಡ್ತೇವಿ, ಅನಿಮಲ್ ಸ್ಪೀಸಸ್ ಅನ್ನ ನೋಡ್ತೇವೆ, ಎಷ್ಟೊಂದು ವೆರೈಟಿ ಆಫ್ ಕಲ್ಚರ್, ವೆರೈಟಿ ಆಫ್ ರಿಲಿಜಿಯನ್, ವೆರೈಟಿ ಆಫ್ ಫುಡ್, ವೆರೈಟಿ ಆಫ್ ಫೆಸ್ಟಿವಲ್ಸ್, ಹೌದಾ? ಒಂದ ವೆರೈಟಿ ಒಳಗಡೆ ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಅನ್ನ ನಾವು ನೋಡ್ತೇವೆ. ಅದಕ್ಕೆ ನಾವೇನಂತೀವಿ ಬಯೋಡೈವರ್ಸಿಟಿ ಅಂತ ಅಂತೀವಿ. ಇಲ್ಲಿ ಬಯೋಡೈವರ್ಸಿಟಿ ಒಳಗಡೆನೆ ನಾವು ಈ ಬಯೋಡೈವರ್ಸಿಟಿನ ಕಾಪಾಡ್ಕೊಳಿಕ್ಕ, ಈ ಜೀವ ವೈವಿಧ್ಯತೆ ನಾವು ಕಾಪಾಡ್ಕೊಳಿಕ್ಕ ಯಾರಿಂದ ನಮ್ಮಿಂದನೇ ನಾವು ಕಾಪಾಡ್ಕೊಳಿಕ್. ಅಂದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳಕತ್ತೆ ಹೊರತು ನಮ್ಮ ಪರಿಸರವನ್ನ ಏನ್ ಮಾಡ್ಲಿಕ್ಕತ್ತೇವ್ ನಾವು ಹಾಳ್ ಮಾಡ್ಲಿಕ್ಕತ್ತೇವ್. ಈಗ ಧಾರವಾಡ ಒಳಗಡೆ ಹಿಡ್ಕೊಡ್ರಿ, ಒಂದ್ ಟೈಮ್ ಒಳಗ ಒಂದು 25-30 ವರ್ಷ ಹಿಂದ ಅಂತ ಅನ್ಕೋರಿ, ಸಪ್ತಾಪುರ್ ರೀಜನ್ ಇಂದ ಶ್ರೀನಗರ್ ರೀಜನ್ ತನ ಏನಿತ್ತು ಅದೊಂದು ಕಾಡಿತ್ತು, ಮಾವಿನ ತೋಟ ಅಂತ ನಾವ್ ಹೇಳ್ತಿದ್ವಿ, ಒಂದ್ ಪೂರ್ತಿ ಕಾಡಿತ್ತು. ಇವಾಗ ಏನೈತಿ ಇದು ಕೋಚಿಂಗ್ ಗಳ ನಾಡು ಆಗೇತ್, ಹೌದಾ? ಕೋಚಿಂಗ್ ಗಳ ನಾಡು ಆಗ್ಯದ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಇಲ್ಲಿ ಏನಾಗ್ಲಿಕ್ಕತ್ತದ, ಮನುಷ್ಯರ್ ಏನ್ ಮಾಡ್ಲಿಕ್ಕತ್ತಾರ ತನ್ನ ಆಸೆಗೆ ಮಿತಿ ಇರ್ಲಾರ್ದೆ ಏನ್ ಮಾಡ್ಲಿಕ್ಕತ್ತಾನ ಕಾಡನ್ನ ಏನ್ ಮಾಡ್ಲಿಕ್ಕತ್ತೀವಿ ನಾವು ನಾಶ ಮಾಡ್ಕೊಂತ ಹೋಗ್ತೇವೆ. ನಾವು ನಾಡಿದ್ದವ್ರು ಕಾಡಿಗೆ ಹೋದ್ರೆ ಮತ್ ಕಾಡ್ನಾಗಿದ್ದ ಪ್ರಾಣಿಗಳು ಎಲ್ಲಿ ಬರ್ಬೇಕು, ನಾಡಿಗೆ ಬರ್ಬೇಕು, ಅದು ಸಹಜ ಸ್ಥಿತಿ. ಬಟ್ ನಾವ್ ನಾಡಿಗೆ ಬಂದ್ರು ಸುಮ್ಮಿರಾಗತ್ತೀವಿ, ಅದನ್ನು ಸುಮ್ಮಿರಾಗತ್ತಿಲ್ಲ ನಾವು. ಮತ್ತ ಪ್ರಾಣಿಗಳು ಎಲ್ಲಿ ಹೋಗ್ಬೇಕು ಅಂದ್ರೆ ಅವ್ರ ನಾಶ ಆಗ್ಲಿಕ್ಕತ್ತದ. ಈ ಪ್ರಾಣಿಗಳ ನಾಶ ಆಗ್ಬಾರ್ದಂತೆ ನಾವ್ ಏನ್ ಮಾಡ್ಲಿಕ್ಕತ್ತೀವಿ ಜೀವ ವೈವಿಧ್ಯ, ನಮ್ಮ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳಿ ನಾವು ಒಂದೊಂದಿಷ್ಟು ಏನ್ ಮಾಡ್ಲಿಕ್ಕತ್ತೇವೆ ಹಾಟ್ಸ್ಪಾಟ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕತ್ತೇವೆ. ಅದ್ರ ಒಳಗಡೆ ಒಂದ್ ಯಾವ್ದಪ್ಪ ಅಂದ್ರ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ. ಅದ್ರೊಳಗಡೆ ಒಂದ್ ಯಾವ್ದಪ್ಪ ಅಂದ್ರ ರಾಷ್ಟ್ರೀಯ ಉದ್ಯಾನವನ ಅಂತ ನಾವ್ ಹೇಳ್ತೀವಿ. ಯಾಕ ನಾ ಇಷ್ಟೆಲ್ಲ ಡೀಟೇಲ್ ಹೇಳಿದ್ರೆ, ಡೈರೆಕ್ಟ್ ನಾ ನಿಮ್ಮ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರ ನಿಮ್ಗೆ ತಿಳಿತಿರ್ಲಿಲ್ಲ. ಯಾಕ ನಾ ಇವಾಗೆ ಒತ್ತಿಟ್ಟು ಹೇಳಾಕತ್ತೀನಿ ಅಂತಂದ್ರೆ ಕಾನ್ಸೆಪ್ಟ್ಸ್ ಇನ್ನ ನಾನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆನೆ ರಾಷ್ಟ್ರೀಯ ಉದ್ಯಾನವನ ಯಾಕೆ ನಿಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್ ಅಂತಂದ್ರೆ ಈ ಜೀವ ವೈವಿಧ್ಯನ ಏನು ರಕ್ಷಣೆ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ. ಅದ್ರಲ್ಲೂ ಎಸ್ಪೆಷಲಿ ಬ್ಯೂರೋಕ್ರಾಟ್ಸ್ ಅನ್ನೋರು ಏನ್ ನೀವ್ ಇರ್ತಿರಲ್ಲ, ನಿಮ್ದು ಮೇನ್ ಕೆಲ್ಸಾನೇ ಏನಪ್ಪಾ ಅಂತಂದ್ರೆ ಈ ಜೀವ ವೈವಿಧ್ಯತೆನ ರಕ್ಷಣೆ ಮಾಡೋದು. ಜೀವ ವೈವಿಧ್ಯ ಒಳಗಡೆ ಎಲ್ಲಾರು ಬಂದ್ರು, ಮನುಷ್ಯರು ಬಂದ್ರು, ಪ್ರಾಣಿಗಳು ಬಂದ್ರು, ಪಕ್ಷಿಗಳು ಬಂದ್ರು, ಗಿಡಗಳು ಬಂದ್ರು, ಎಲ್ಲಾ ಸಮುದಾಯದವರು ಬಂದ್ರು. ಇವ್ರನ್ನ ಪ್ರೊಡಕ್ಷನ್ ಮಾಡೋದು ನಿಮ್ಮ ಕರ್ತವ್ಯ ಅಂತ ಹೇಳಿ ಈ ಕಾನ್ಸೆಪ್ಟ್ ನಿಮಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಐತಿ ಅಂತ ನಾ ಹೇಳಿಕ್ಕ ಬಂದೆ, ತಿಳಿತಾ? ಸೊ ಇಲ್ಲಿ ಈ ಜೀವ ವೈವಿಧ್ಯತೆಯೊಳಗ ನಾವು ನೂರಾರು ನೋಡ್ತೇವೆ.
ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ನೋಡ್ತೀವಿ. ಹೌದಾ, ಪಾರಂಪರಿಕ ಪಟ್ಟಿಗಳು, ಪಾರಂಪರಿಕ ತಾಣಗಳು ಅಂತ ನಾವು ಪ್ರತಿ ವರ್ಷ ಬಿಡುಗಡೆ ಮಾಡ್ತೀವಿ. ತಾಜ್ ಮಹಲ್ ಆಗಿರ್ಬೋದು, ಕುತುಬ್ ಮಿನಾರ್ ಆಗಿರ್ಬೋದು, ಗೋಲ್ ಗುಂಬಜ್ ಆಗಿರ್ಬೋದು, ಹೌದಾ, ಮತ್ತ ಧೋಲಾವೀರ ಆಗಿರ್ಬೋದು, ಹೌದಾ, ಅದೇ ಐಹೊಳಿ, ಪಟ್ಟದ ಕಲ್ಲು, ಇವೆಲ್ಲ ಏನದಾವ್ರಿ ಪಾರಂಪರಿಕ ತಾಣಿಗಳು ಅದಾವ್. ಯಾಕೆ ಇದಕ್ ಪಾರಂಪರಿಕ ತಾಣಗಳು ಅಥವಾ ಪಾರಂಪರಿಕ ಪಟ್ಟಿಗಳಲ್ಲಿ ನಾವು ಸೇರ್ಸೇವಿ? ಯಾಕಂತಂದ್ರೆ ಇವು ನಮ್ಮ ಪೂರ್ವಜರ ಕಾಲದಿಂದ ಬಂದವ್. ಹೆಂಗ ನಿಮ್ಮ ಮನಿ ಒಳಗಡೆ ಹೆರಿಟೇಜ್ ಜ್ಯುವೆಲರ್ಸಿ, ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಕಾಲದಾಗಿಂದ ಬಂಗಾರ ಜ್ಯುವೆಲರಿ ನಾವು ಹೆಂಗ್ ಕಾಯ್ಕೊಂಡಿರ್ತೇವಲ್ಲ, ಹಂಗ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಳ್ಳೆ ಕೆತ್ತನೆ, ಅದ್ರೊಳಗ ಒಂದ್ ಹಿಸ್ಟ್ರಿ ಐತ್ರಿ, ಒಂದ್ ಇತಿಹಾಸ ಐತಿ, ಒಂದ್ ನಡವಳಿಕೆ ಐತಿ, ಹೌದಾ, ಅಲ್ಲಿ ಒಂದ್ ರಿಲಿಜನ್ ಐತಿ, ಅಲ್ಲಿ ಒಂದ್ ಕಲ್ಚರ್ ಐತಿ. ಅದನ್ನೆಲ್ಲ ನಾವು ಕಾಪಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ನಾವ್ ಏನ್ ಮಾಡ್ಲಿಕತ್ತೀವಿ, ಅದನ್ನ ನಾವು ಪ್ರೊಟೆಕ್ಷನ್ ಮಾಡ್ಬೇಕು. ಈ ಪ್ರೊಟೆಕ್ಷನ್ ಮಾಡೋದು ಯಾರ ಕರ್ತವ್ಯ? ಗೌರ್ಮೆಂಟ್ ಅಂದ್ರೆ ಯಾರು? ನಾವೇ. ಗೌರ್ಮೆಂಟ್ ಅಂದ್ರೆ ಯಾರು? ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾವ್ ಏನ್ ಮಾಡ್ಲಿಕತ್ತೀವಿ, ಪಾರಂಪರಿಕ ಏನು ಪಟ್ಟಿಗಳಲ್ಲಿ ನಾವ್ ಏನ್ ಮಾಡ್ಲಿಕ್ಕೆ ಸೇರಿಸೋದ್ರಿಂದ ಏನಾಗ್ತದೆ, ಅಲ್ಲೇ ಒಂದು ಪ್ರೊಟೆಕ್ಷನ್ ಏರಿಯಾ ಕ್ರಿಯೇಟ್ ಆಗ್ತದೆ. ಹೌದಾ, ನೀವೀಗ ಐಹೊಳೆ, ಪಟ್ಟದ ಕಲ್ಲು, ತಾಜ್ ಮಹಲ್ ಅಲ್ಲಿ ಹೋಗ್ರಿ, ಆ ತಾಜ್ ಮಹಲ್ ಮುಟ್ಟಾಕ್ ಬಿಡಂಗಿಲ್ಲ ನಿಮಗ. ಮುಟ್ಟಾಕ್ ಬಿಡಂಗಿಲ್ಲ. ಯಾಕಂತಂದ್ರೆ ಆ ಬಿಳುಪು ಬಣ್ಣ ಏನಾಗ್ಲಿಕ್ಕತ್ತದ, ರಿಯಾಕ್ಷನ್ ಆಗೋದ್ರಿಂದ ಅದ್ ಏನಾಗ್ಲಿಕ್ಕತ್ತದ, ಬೇರೆ ಕಲರ್ಗೆ ಬೇರೆ ಬಣ್ಣಕ್ಕೆ ಏನಾಗ್ಲಿಕ್ಕತ್ತದ, ಟರ್ನ್ ಆಗ್ಲಿಕ್ಕತ್ತದ. ಸೊ ಅದಕ್ಕೆ ಅದನ್ನ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಎಲ್ಲರ ಕರ್ತವ್ಯ ಅಂತ ಹೇಳಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ, ಅಂದ್ರೆ ಪಾರಂಪರಿಕ ತಾಣಗಳ ಪಟ್ಟಿಗೆ ಅದನ್ನ ಏನ್ ಮಾಡಿದ್ವಿ, ಸೇರಿಸಿದ್ವಿ. ಅದೇ ರೀತಿ ಈಗ ಏನಾಯ್ತು, ಒಂದು ಸೈಟ್ಸ್ ಅಂದ್ರೆ ಒಂದು ಏನೈತಿ, ಪ್ರದೇಶಗಳನ್ನ ಸೇರಿಸಿದ್ವಿ, ಒಂದಿಷ್ಟು ಮಾನ್ಯುಮೆಂಟ್ಸ್ ಅನ್ನ ಸೇರಿಸಿದ್ವಿ. ಅದೇ ರೀತಿಯಲ್ಲಿ ಪ್ರಾಣಿಗಳು, ಹೌದಾ, ಪ್ರಾಣಿಗಳು ನಾನು ನಿಮ್ಗೆ ಸ್ಟಾರ್ಟಿಂಗ್ ಕ್ಲಾಸ್ ಹೇಳಿದೆ, ಇಂಟ್ರೊಡಕ್ಷನ್ ಆಫ್ ಚೀತಾ, ಮರು ಪರಿಚಯ ಚೀತಾದಂತ ಹೇಳಿದೆ. ಇಲ್ಲಿ ಏನಾಯ್ತು, ಚೀತಾ ನಮ್ಮ ಇಂಡಿಯಾ ಒಳಗಡೆ ಇತ್ತು, ಬಟ್ ಇಲ್ಲಿ ಏನಾಯ್ತು, ರಾಜರ ತಮ್ಮ ಪೌರುಷವನ್ನ ತೋರ್ಸ್ಕೊಳಿಕ್ ಹೋಗಿ ಇಲ್ಲಿ ಏನ್ ಮಾಡಿದ್ರು, ಜೀವ ವೈವಿಧ್ಯತೆನ ಏನ್ ಮಾಡಿದ್ರು, ನಾಶ ಮಾಡಿದ್ರು ಅಂತ ಹೇಳ್ತಾರೆ. ಜೀವ ವೈವಿಧ್ಯತೆನ ನಾಶ ಮಾಡಿದ್ರು. ಅಲ್ಲಿ ಚೀತಾ ಅನ್ನೋ ಒಂದು ಸಮುದಾಯನೇ ಏನಾಯ್ತು, ನಶಿಸಿ ಹೋಯ್ತು. ಮತ್ತೆ ಈಗ ನೆಕ್ಸ್ಟ್ ಜನರೇಷನ್ ಬರೋರಿಗೆ ಚೀತಾ ಅಂದ್ರೆ ಏನಂತ ಗೊತ್ತಿರ್ಬೇಕಲ್ಲ. ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಬೇರೆ ಕಂಟ್ರಿ ಜೊತೆ, ನಮಿಬಿಯಾ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಈ ಕಂಟ್ರಿ ಜೊತೆ ನಾವ್ ಏನ್ ಮಾಡ್ತೀವಿ, ಡೀಲ್ ಮಾಡ್ಕೊಂಡು ಚೀತಾಸ್ ಅನ್ನ ತಂದ್ವಿ. ಇಲ್ಲಿವರೆಗೂ ನಮ್ಗೆ ಈಗ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಎಷ್ಟು ಚೀತಾ ಅದಾವ ಅಂದ್ರೆ 53 ಚೀತಾ ಅದಂತ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ನಾ ಹೇಳಿನಿ. ಯಾರು ನೋಡಿಲ್ಲ ಸ್ವಲ್ಪ ಹೋಗಿ ನೋಡ್ರಿ. ಹೌದಾ, ಸೊ ಇಲ್ಲಿ ನಮ್ಮ ವೈವಿಧ್ಯತೆನ ರಕ್ಷಣೆ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾವು ನ್ಯಾಷನಲ್ ಪಾರ್ಕ್ ಅನ್ನ ಮಾಡಿದ್ವಿ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅನ್ನ ಮಾಡಿದ್ವಿ, ವೆಟ್ಲ್ಯಾಂಡ್ಸ್ ಅನ್ನ ಮಾಡಿದ್ವಿ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಹೇಳ್ತೇವೆ, ಬಯೋಸ್ಫಿಯರ್ ರಿಸರ್ವಾಯರ್ಸ್ ಅಂತ ಹೇಳ್ತೀವಿ. ಹೌದಿಲ್ಲ? ಸೊ ಈ ರೀತಿ ನಾವ್ ಏನ್ ಮಾಡಿದ್ವಿ, ವೆರೈಟೀಸ್ ಆಫ್ ಏನ್ ಮಾಡಿದ್ವಿ, ನಾವು ಆ ಪ್ಲೇಸಸ್ ಅನ್ನ ಏನ್ ಮಾಡಿದ್ವಿ, ಪ್ರೊಟೆಕ್ಟ್ ಮಾಡ್ಲಿಕ್ಕತ್ತೀವಿ. ಅಲ್ಲಿ ಗಿಡಗಳನ್ನ ನಾವು ಏನು ಕಾಪಾಡಬಹುದು, ಅದೇ ರೀತಿ ಪ್ರಾಣಿಗಳನ್ನ ನಾವು ಕಾಪಾಡಬಹುದು. ಯಾರು ಕಾಂತಾರ ಫಸ್ಟ್ ಪಾರ್ಟ್ ಮೂವಿ ನೋಡಿರಲ್ಲ, ಅಲ್ಲಿ ನಿಮ್ಗೊಂದು ಕಾಮಿಡಿ ಸೀನ್, ಅದು ಕಾಮಿಡಿ ಸೀನ್ ನಮ್ಮ ಸಬ್ಜೆಕ್ಟ್ ಏನ್ ಮಾಡ್ತಿರ್ತಾನ, ತಲೆಯಲ್ಲಿ ಕೂದ್ಲಿರಂಗಿಲ್ಲ, ಕಾಡಿಗೆ ಹೋಗಿ ಸಪ್ಪುಗಳನ್ನ ಏನ್ ಮಾಡ್ತಿರ್ತಾನ, ತಗೊಂಡ್ ಬರ್ತೀನಿ. ಫಾರೆಸ್ಟ್ ಆಫೀಸರ್ ಬಂದ್ ಬೈತಿರ್ತಾನಿಲ್. ಯಾಕಂತಂದ್ರೆ ಅಲ್ಲಿ ಒಂದ್ ಏನೈತಿ, ವೈವಿಧ್ಯತೆ, ಜೀವ ವೈವಿಧ್ಯ ಐತಲ್ಲ, ಒಂದ್ ಗಿಡ ಐತಿ, ಅದು ಅದು ಏನಾಗ್ಲಿಕ್ಕದ, ಎಕ್ಸ್ಟೆಂಟ್ ಆಗ್ಲಿಕ್ಕೆ, ನಶಿಸಿ ಹೋಗ್ಲಿಕ್ಕೆ. ನಾವ್ ಹಿಂಗೆ ನಮಗ್ ಆ ಸೊಪ್ಪು ಹಚ್ಕೊಂಡ್ರೆ ಇದು ಬೆಳೀತದ ಅಂತ ನಾವ್ ಹಿಂಗ ಕಿತ್ಕೊಂಡ್ ಬರಾಕತ್ವಿಯಪ್ಪ ಅಂತಂದ್ರೆ ಅಲ್ಲಿ ಏನಾಗ್ಲಿಕ್ಕದ, ಜನಸಂಖ್ಯೆ ಎಷ್ಟೈತಿ, ವೈವಿಧ್ಯ ಎಷ್ಟೈತಿ, ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಸೊ ಅವಾಗ ಏನಾಗ್ತದ, ಫಾರೆಸ್ಟ್ ಆಫೀಸರ್ ಬೈತಿರ್ತಾನಿಲ್ಲ, ಕಾಡ್ ಒಳಗಡೆ ಹೋಗಿ ಕಾಡ್ ಹಂದಿನ ಬೇಟೆ ಆಡೋದು. ಸೊ ಈ ರೀತಿ ಎಲ್ಲಾನು ಏನ್ ಮಾಡ್ಬೇಕು, ಫಾರೆಸ್ಟ್ ಆಫೀಸರ್ಸ್ ಏನ್ ಮಾಡ್ಲಿಕ್ಕೆ, ತಡೆಗಟ್ಲಿಕ್ಕೆ. ಯಾಕಂತಂದ್ರ ಈ ವೈವಿಧ್ಯತೆನ ಉಳಿಸ್ಲಿಕ್ಕ, ಈ ಜೀವಿಗಳನ್ನ ಉಳಿಸ್ಲಿಕ್ಕ. ಓಕೆ, ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ನೋಡಕ್ ಬೇಕಲ್ಲ, ನೆಕ್ಸ್ಟ್ ಜನರೇಷನ್ ಮತ್ತೆ ಅವ್ರದ್ದು ಏನೈತಿ, ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗ್ಬೇಕಲ್ಲ. ಈ ಲೈಫ್ ಅನ್ನೋದು ಭೂಮಿ ಮೇಲೆ ಕಂಟಿನ್ಯೂ ಆಗೋದು ಯಾವಾಗ, ಸಂತಾನೋತ್ಪತ್ತಿ ಆದಾಗೆ, ಅವ್ರ ಸಂತಾನ ಕ್ರಿಯೆ ಆದಾಗೆ, ರೀಪ್ರೊಡಕ್ಷನ್ ಆದಾಗೆ. ನಮ್ದು ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಲೈಫ್ ಹೆಂಗ್ ಕಂಟಿನ್ಯೂ ಆಗ್ಲಿಕ್ಕೆ, ರೀಪ್ರೊಡಕ್ಷನ್ ಆದಾಗೆ. ನಾವು ನಮ್ಮ ಅಜ್ಜ ಅಜ್ಜಿ, ನಮ್ಮ ಮುತ್ತಜ್ಜ ಆದಿ ಕಾಲದಿಂದ ನಾವ್ ಇಲ್ಲಿವರೆಗೂ ಅದೇವಂತಂದ್ರ ನಾವ್ ಏನ್ ಮಾಡಿರ್ತೀವಿ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊತ ಬಂದಾಗೆ ನಾವ್ ಇಲ್ಲಿವರೆಗೂ ಅದೇವಿ. ಮತ್ ಅವುಗಳನ್ನು ಯಾರಾದ್ರೂ ರಕ್ಷಣೆ ಮಾಡ್ಬೇಕಲ್ಲ. ಕೊಲ್ಲೋರೆ ಏನು ರಕ್ಷಣೆ ಮಾಡೋರೆ ಕೊಲ್ಲಾಕತ್ರಪ್ಪ ಅಂದ್ರೆ ಮತ್ ಅವ್ರನ್ನ ಯಾರು ರಕ್ಷಣೆ ಮಾಡ್ತಾರ ಅಂತ ಹೇಳಿ ಏನಾಯ್ತು, ಪ್ರತಿ ಎಲ್ಲಾ ದೇಶಗಳು ಸೇರಿ ಏನ್ ಮಾಡಿದ್ವು, ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅನ್ನ, ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಜೊತೆಗೆ ಅದೇ ರೀತಿ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ವೆಟ್ಲ್ಯಾಂಡ್ಸ್ ಆಗಿರ್ಬೋದು, ಅದೇ ರೀತಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರ್ಬೋದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಗಿ ಈ ತರ ಬೇರೆ ಅಂದ್ರೆ ನ್ಯಾಷನಲ್ ಪಾರ್ಕ್ಸ್ ಒಳಗಡೆ ಏನೈತಿ, ನೀವು ಮನುಷ್ಯರು ಹೋಗಿ ನೋಡ್ಬಾರ್ದು, ಬಟ್ ಅಲ್ಲೇ ಹೋಗಿ ಪ್ರಾಣಿಗಳನ್ನ ವೀಕ್ಷಣೆ ಮಾಡ್ಕೊಂಡು ನೀವು ಬರ್ಬೋದು, ಝೂ ಒಳಗಡೆ ಹೋಗಿ. ಬಟ್ ನೀವು ಅವುಗಳ ಅಲ್ಲೇ ಇರಂಗಿಲ್ಲ, ಅಲ್ಲೇ ನಿಮ್ದು ಕೆಲಸಗಳನ್ನ ಮಾಡಂಗಿಲ್ಲ, ಸೆಟಲ್ಮೆಂಟ್, ನಿಮ್ ಲೈಫ್ ಸೆಟಲ್ಮೆಂಟ್ ಇಲ್ಲ ಅಂತ ಹೇಳ್ತೀವಿ. ಹೌದಾ, ಸ್ವಲ್ಪ ನಿಮಗೆ ಈಗ EVS ಚಾಪ್ಟರ್ಸ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ, ಕೋರ್ ಝೋನ್, ಬಫರ್ ಝೋನ್, ಟ್ರಾನ್ಸಿಷನ್ ಝೋನ್ ಅಂತ ಈ ಝೋನ್ಸ್ ಬಗ್ಗೆನೂ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿದ್ದೀನಿ. ಹೌದಾ, ಹ್ಯೂಮನ್ ಬೀಯಿಂಗ್ಸ್ ಆಕ್ಟಿವಿಟೀಸ್ ಎಲ್ಲಿ ತನ ನಡೀತದ, ಯಾವ ಏರಿಯಾ ತನ ನಡೀತದೆ, ಯಾವ ಏರಿಯಾ ತನ ನಡೆಯಂಗಿಲ್ಲ, ಹೌದಾ ಅನ್ನೋದನ್ನ ನಾನು ನಿಮ್ಗೆಲ್ಲ ಹೇಳಿನಿ. ಸೊ ಇಲ್ಲಿ ಬರೋದು ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳ್ತೀನಿ, ರಾಷ್ಟ್ರೀಯ ಉದ್ಯಾನವನಗಳು. ನಿಮ್ಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನ್ ಹೇಳ್ಯಾರ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಕೇಳ್ಯಾರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಐತಿ ಅಂತ ಕೇಳ್ಯಾರ. ಯಾವ ಜಿಲ್ಲೆಯಲ್ಲಿ ಐತ್ರಿ? ಚಾಮರಾಜನಗರ.
ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣ್ತೇವಿ. ನಿಮಗ ಎಕ್ಸಾಮಿಗ್ ನಾ ಹೇಳ್ತೀನಿ, ರಾಷ್ಟ್ರೀಯ ಉದ್ಯಾನವನ ಫಸ್ಟ್ ಹಿಡ್ಕೊಂಡು ಲಾಸ್ಟ್ ಮಟ್ಟ ಎಲ್ಲಾನು ಬಾಯ್ಟ್ ಹೊಡ್ಕೊಂಡ್ ಕೂಡ್ಬ್ಯಾಡ್ರಿ, ಎಲ್ಲಾನು ಬಾಯ್ಟ್ ಹೊಡ್ಕೊಂಡ್ ಕೂಡ್ಬ್ಯಾಡ್ರಿ. ರಾಷ್ಟ್ರೀಯ ಉದ್ಯಾನವನಗಳು ನಿಮ್ಗೆ ಎಕ್ಸಾಮ್ ಈಗ ಇಂಪಾರ್ಟೆಂಟ್ ಐತಪ್ಪ ಅಂತಂದ್ರ ಎಲ್ಲಾನು ಬಾಯ್ಟ್ ಹೊಡ್ಕೊಂಡ್ ಕೂಡ್ಬ್ಯಾಡ್ರಿ. ನಮ್ಮ ಕರ್ನಾಟಕದ ಒಳಗಡೆ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಅದಾವು, ಟೋಟಲ್ ಇಂಡಿಯಾ ಒಳಗಡೆ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಅದಾವು, ಈಗ ರೀಸೆಂಟ್ ಆಗಿ ಹೊಸದಾಗಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಆಡ್ ಆಗ್ಯಾವು, ಮತ್ತ ಒಂದ್ ವೇಳೆ ಈಗ ಎಷ್ಟನೇ ನಂಬರ್ ಕರ್ನಾಟಕ ಈಗ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಆಡ್ ಆಗ್ಯಾವು, ಹೋದ್ ವರ್ಷ ಅದ್ರ ಪ್ರೀವಿಯಸ್ ಯಾವ್ದಿತ್ತು ಈಗ ಯಾವ್ದೈತಿ ಅಷ್ಟ ನೋಡ್ಕೊರಿ. ನಿಮ್ಗೆ ಎಕ್ಸಾಮ್ಸಿಗೆ ಅಷ್ಟ ಸಾಕು. ಸುಮ್ನೆ ಎಲ್ಲಾನು ಉದ್ದಕ್ ಬಾಯ್ಟ್ ಹೊಡ್ಕೊಂಡ್ ಕೂಡ್ಬ್ಯಾಡ್ರಿ. ಅಂಡ್ ಸ್ವಲ್ಪ ಐಡಿಯಾ ಇರ್ಲಿ ನಿಮಗ್. ಹೆಂಗ್ ಐಡಿಯಾ ಇರ್ಲಿಪ್ಪ ಅಂತಂದ್ರೆ, ಈಗ ಟೈಗರ್ ಸೆನ್ಸಸ್, ಚೀತಾ ಸೆನ್ಸಸ್ ಏನಾಗ್ಲಿಕತ್ತದ, ಚೀತಾ ಜನಸಂಖ್ಯೆ ಟೈಗರ್ ಜನಸಂಖ್ಯೆ ಇಂಪ್ರೂವ್ಮೆಂಟ್ ಆಗ್ಲಿಕತ್ತಪ್ಪ ಅಂದ್ರ ಅದ್ರ ಬೇಸ್ ಮೇಲೆ ನೀವು ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡ್ಕೋಬೇಕಾಗ್ತದೆ. ಹೌದಾ? ಹೆಂಗಪ್ಪ ಅಂತಂದ್ರೆ, ಈಗ ಚೀತಾ ಜನಸಂಖ್ಯೆ ಜಾಸ್ತಿ, ಚೀತಾಗಳು ಜಾಸ್ತಿ ಅಲ್ಲದ ಮಧ್ಯಪ್ರದೇಶ ಒಳಗಡೆ ಯಾವ ರಾಷ್ಟ್ರೀಯ ಉದ್ಯಾನವನದೈತಿ, ಆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಬರ್ತದೆ. ಅದೇ ರೀತಿ ಚೀತಾಗಳು ಕರ್ನಾಟಕದ ಒಳಗಡೆ ಇದ್ರ ಅದು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲೈತಿ. ಅದೇ ರೀತಿ ಟೈಗರ್ಸ್ ಕರ್ನಾಟಕ ಒಳಗಡೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜಾಸ್ತಿ ಅದಾವು, ಆ ರಾಷ್ಟ್ರೀಯ ಉದ್ಯಾನವನ ಹೆಸರು ಮತ್ತ ಅದ್ರದ್ದು ಜಿಲ್ಲೆ. ಹೌದಾ? ಮತ್ತೆ ನಮ್ ಕರ್ನಾಟಕ ಒಳಗೆ ಟೋಟಲ್ ಎಷ್ಟ್ ರಾಷ್ಟ್ರೀಯ ಉದ್ಯಾನವನಗಳು ಅದಾವು, ಓಕೆ, ಅಭಯಾರಣ್ಯಗಳು ಎಷ್ಟ್ ಅದಾವು, ಆ ರೀತಿ ನೀವ್ ಏನ್ ಮಾಡ್ಬೇಕು, ಎಕ್ಸಾಮ್ಸಿಗ ನೋಡ್ಕೊಂತ ಹೋಗ್ಬೇಕು. ಆಮೇಲೆ ಎಷ್ಟು ಟೈಗರ್ ಚೀತಾ ಅದಾವು, ಹೈಯೆಸ್ಟ್ ಟೈಗರ್ ಯಾವ ರಾಜ್ಯದಲ್ಲಿ ಅದಾವು, ಕರ್ನಾಟಕ ಒಳಗಡೆ ಎಷ್ಟ್ ಅದಾವು, ಕರ್ನಾಟಕ ಎಷ್ಟನೇ ಪ್ಲೇಸ್ ಐತಿ ಅನ್ನೋದನ್ನ ನೀವು ನೋಡ್ಕೊರಿ. ಮಧ್ಯಪ್ರದೇಶ ಏನೈತಿ, ಟೈಗರ್ ಒಳಗಡೆ ಮಧ್ಯಪ್ರದೇಶ ಹೈಯೆಸ್ಟ್ ಪ್ಲೇಸ್ ಐತಿ, ಸೆಕೆಂಡ್ ಪ್ಲೇಸ್ ಕರ್ನಾಟಕ ಐತಿ, ಥರ್ಡ್ ಪ್ಲೇಸ್ ಮಹಾರಾಷ್ಟ್ರ ಐತಿ. ಸೊ ಎಷ್ಟ್ ಹೋಗಿ ನೀವು ಸ್ವಲ್ಪ ನೋಡ್ರಿ. ಎಲ್ಲ ನಾವೇ ಹೇಳಿದ್ರೆ ನೀವು ಸ್ವಲ್ಪ ವರ್ಕ್ ಮಾಡ್ಬೇಕಲ್ಲ. ಓಕೆ, ಸೊ ಇಲ್ಲಿ ಏನೈತಿ, ನ್ಯಾಷನಲ್ ಪಾರ್ಕ್ಸ್ ನಿಮ್ಗ ಕ್ವಶನ್ ಫಿಕ್ಸ್ ಇರ್ತದ. ಸೊ ಇದೇನು ಬಂಡೀಪುರ ನ್ಯಾಷನಲ್ ಪಾರ್ಕ್ ಎಲ್ಲೈತಿ, ಚಾಮರಾಜನಗರ ಅಲ್ಲಿ ಐತಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಐತಿ ಅಂತ ಹೇಳ್ತೀವಿ. ಅದೇ ರೀತಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಸ್ ಫೇಮಸ್ ಫಾರ್ ಕಾಜಿರಂಗ ವಿಚ್ ಅನಿಮಲ್. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಪ್ರಸಿದ್ಧ? ನಾ ಹೇಳ್ದೆ ನಿಮಗ ಹೆಂಗ ಕ್ವಶನ್ ಕೇಳ್ತಾನಪ್ಪ ಅಂತಂದ್ರೆ, ಯಾವ್ದಾದ್ರು ಪ್ರಾಣಿಯ ಜನಸಂಖ್ಯೆ ಜಾಸ್ತಿ ಆಗಿತ್ತು ಅಥವಾ ಯಾವ್ದಾದ್ರು ಪ್ರಾಣಿಯ ಜನಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತಪ್ಪ ಅಂತಂದ್ರೆ ಆ ಪ್ರಾಣಿಗಳು ಯಾವ ಉದ್ಯಾನವನದಲ್ಲಿ ಜಾಸ್ತಿ ಕಂಡು ಬರ್ತಾವಲ್ಲಪ್ಪ, ಆ ಉದ್ಯಾನವನ ಏನೈತಿ ನಿಮಗ ಎಕ್ಸಾಮ್ಸಿಗ ಕರೆಂಟ್ ಅಫೇರ್ಸ್ ನ್ಯೂಸ್ ಒಳಗಡೆ ಇದ್ದಂಗ ಎಕ್ಸಾಮಿಗ ಡೈರೆಕ್ಟ್ ಆಗಿ ಕೇಳಂಗಿಲ್ಲ, ಇಂಡೈರೆಕ್ಟ್ ಆಗಿ ಇರತ್ತ. ಈ ತರ ನಿಮ್ಗೆ ಏನ್ ಮಾಡ್ತಾನ, ಕ್ವಶನ್ಸ್ ಅನ್ನ ಕೇಳ್ತಾನ. ಈಗ ನೋಡ್ರಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಲ್ಲಿ ಯಾವ ಪ್ರಾಣಿ ಪ್ರಸಿದ್ಧ, ಯಾವ ಪ್ರಾಣಿ ಪ್ರಸಿದ್ಧ ಐತ್ರಿ? ಒನ್ ಹಾರ್ನಡ್ ರೈನೋಸರಸ್, ಏಕಶೃಂಗ ಖಡ್ಗ ಮೃಗ ಅಂತ ಹೇಳ್ತಾರೆ. ಖಡ್ಗ ಮೃಗಗಳು ಇಲ್ಲಿ ಏನದವು, ಅದು ಏಕ ಶೃಂಗ, ಒನ್ ಹಾರ್ನಡ್ ರೈನೋಸರಸ್, ಒಂದೇ ಒಂದು ಕೊಂಬಿರುವಂತಹ ರೈನೋಸರ್ ಏನೈತಿ ಇಲ್ಲಿ ಫೇಮಸ್ ಅದಾವ. ಇಲ್ಲಿ ಅವುಗಳ ಜನಸಂಖ್ಯೆ ಜಾಸ್ತಿ ಐತಿ ಅಂತ ನಾವು ಹೇಳ್ತೇವೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಯಾವ್ದಕ್ ಫೇಮಸ್ ಅಪ್ಪ ಅಂತಂದ್ರೆ, ಒನ್ ಹಾರ್ನಡ್ ರೈನೋಸರಸ್, ಏಕಶೃಂಗ ಖಡ್ಗ ಮೃಗಕ್ಕ ಫೇಮಸ್ ಐತಿ, ಪ್ರಸಿದ್ಧ ಐತಿ ಅಂತ ನಾವು ಹೇಳ್ತೇವೆ. ಗೊತ್ತಾಯ್ತ್ರಿ ನಿಮ್ಗೆ ಯಾವ ತರ ಕೇಳ್ತಾನೆ ಎಕ್ಸಾಮ್ಸಿಗೆ ಅಂತ ಹೇಳಿ. 2 ಟೈಪ್ ಕ್ವಶನ್ಸ್ ಅನ್ನ ತಗೊಂಡೇನ ನ್ಯಾಷನಲ್ ಪಾರ್ಕ್ಸ್ ಒಳಗಡೆ. ಸೊ ನಿಮ್ಗೆ ಆ ತರನು ಕೇಳ್ಬೋದು, ಈ ತರನು ಕೇಳ್ಬೋದು, ಅಥವಾ ಇದನ್ನ ಏನ್ ಮಾಡ್ತಾನ, ಪಾಲಿಟಿಗ ಲಿಂಕ್ ಮಾಡಿ ಕೇಳ್ತಾನೆ. ಯಾವ ತರ ಕೇಳ್ತಾನೆ ಪಾಲಿಟಿಗ ಲಿಂಕ್ ಮಾಡಿ, ಈ ಎನ್ವಿರಾನ್ಮೆಂಟ್ ಪರಿಸರ ಅನ್ನೋದು ಯಾವ ಆರ್ಟಿಕಲ್ ಅಂಡರ್ ಬರ್ತದ, ಯಾವ ಶೆಡ್ಯೂಲ್ ಅಂಡರ್ ಬರ್ತದೆ, ಯಾವ ಅಧಿಸೂಚನದಲ್ಲಿ ಬರ್ತದೆ, ಯಾವ ತಿದ್ದುಪಡಿಯಲ್ಲಿ ಬರ್ತದೆ, ಈ ತರ ನಿಮ್ಗೆ ಎಕ್ಸಾಮ್ಸಿಗ ಕೇಳ್ತಾನೆ. ಸ್ವಲ್ಪ ಅದನ್ನ ನೋಡ್ಕೋರಿ. ನ್ಯಾಷನಲ್ ಪಾರ್ಕ್ಸ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಯಾವ ಶೆಡ್ಯೂಲ್ ಅಂಡರ್ ಬರ್ತಾವು ಅಂತ ನಿಮ್ಗೆ ಎಕ್ಸಾಮ್ಸಿಗ ಕೇಳ್ತಾನೆ. ರೈಟ್? ಸೊ ಈಗ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ, ಇಂಪಾರ್ಟೆಂಟ್ ಅವಾರ್ಡ್ಸ್ ಮತ್ತ ಪ್ರಮುಖ ಪ್ರಶಸ್ತಿಗಳು. ಇಂಪಾರ್ಟೆಂಟ್ ಅವಾರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ನ್ಯಾಷನಲ್ ಪಾರ್ಕ್ ಅಂದ್ರೆ ಬರೀ ನ್ಯಾಷನಲ್ ಪಾರ್ಕ್ ಅಷ್ಟೇ ಇಲ್ರಿ. ನ್ಯಾಷನಲ್ ಪಾರ್ಕ್, ವೆಟ್ಲೈಡ್ಸ್, ಅಭಯಾರಣ್ಯಗಳು, ಹೌದಾ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಬಯೋಸ್ಫಿಯರ್ ರಿಸರ್ವಯರ್ಸ್, ಇವೆಲ್ಲಾನು ನಿಮ್ಗೆ ಎಕ್ಸಾಮಿಗ ಇಂಪಾರ್ಟೆಂಟ್. ನಾ ಆಲ್ರೆಡಿ ನಿಮ್ಗೆ ಹೇಳ್ದೆ ಯಾವ್ಯಾವ ಅಂತ ಹೇಳಿ. ಹೌದಾ? ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್, ಪ್ರಮುಖ ಪ್ರಶಸ್ತಿಗಳು. ನಾ ಅವಾಗ್ಲೇ ನಿಮಗ್ ಸ್ಟಾರ್ಟಿಂಗ್ ಪ್ರೀವಿಯಸ್ ಓಲ್ಡ್ ಕ್ಲಾಸಸ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಹೇಳಿದೆ, ಪ್ರಶಸ್ತಿಗಳ ಕರೆಂಟ್ ಅಫೇರ್ಸ್ ಒಳಗಡೆ ಇತ್ತಂದ್ರೆ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾವ್ದೇ ಎಕ್ಸಾಮ್ ಬರೀರಿ, PC ಬರೀರಿ, PSI ಬರೀರಿ, KS ಬರೀರಿ, UPSC ಬರೀರಿ, ಸೆಂಟ್ರಲ್ ಬರೀರಿ, ಯಾವ್ದೇ ಎಕ್ಸಾಮ್ಸ್ ಬರೀರಿ, ಇವಂತ್ರು ಫಿಕ್ಸ್ ನಿಮಗ್ ಕ್ವಶನ್ಸ್. ಬಟ್ ಏನಾಗ್ತದ, ಒಂದೊಂದ್ ಎಕ್ಸಾಮ್ ಒಳಗಡೆ ಇದ್ರ ಮೇಲೆ ಕ್ವಶನ್ ಲೆವೆಲ್ ಕೇಳೋ ಚೇಂಜ್ ಆಗ್ತದೆ. PC ಒಳಗಡೆ ಈ ತರ ನಿಮಗೆ ಡೈರೆಕ್ಟ್ 1 ಲೈನ್ ಕ್ವಶನ್ಸ್ ಕೇಳ್ಬೋದು. PSI ಒಳಗಡೆ 1 ಲೈನ್ ಕೇಳ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಸ್ಟೇಟ್ಮೆಂಟ್ ಇಟ್ಟಾದ್ರೂ ಕೇಳ್ಬೋದು. KS UPSC ಒಳಗಡೆ ಫುಲ್ಲಿ ಸ್ಟೇಟ್ಮೆಂಟ್ ಕೇಳ್ತಾರೆ. ಆರ್ಟಿಕಲ್, ಇದು ಈ ಆರ್ಟಿಕಲ್ ನಡುವೆ ಬರ್ತದ, ಇದು ಈ ರಾಜ್ಯದಲ್ಲಿ ಐತಿ, ಓಕೆ, ಇದು ಈ ಎಕೋಸಿಸ್ಟಮ್ ಒಳಗಡೆ ಬರ್ತದೆ. ನೀವು ಯಾವ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಚೂಸ್ ಮಾಡಿ ನೀವ್ ಏನಾಗ್ತದ ಬರಿಬೇಕಾಗ್ತದೆ. ಹೌದಾ? ನಿಮ್ಗೆ ಪಿನ್ ಟು ಪಾಯಿಂಟ್ ನ ಹೇಳ್ಕೊಳ್ಲಿಕ್ಕೆ ಸ್ವಲ್ಪ ಪ್ಲೀಸ್ ಕ್ಲಾಸ್ ಅನ್ನ ಸ್ವಲ್ಪ ಸೀರಿಯಸ್ ಆಗಿ ಮೂವ್ ಆಗ್ರಿ. ಹೌದಾ? ಭಾರತ ರತ್ನ ಪ್ರಶಸ್ತಿ ವಿಚ್ ಟೈಪ್ ಆಫ್ ಅವಾರ್ಡ್ ಇನ್ ಇಂಡಿಯಾ? ಭಾರತ ರತ್ನ ಯಾವ ವಿಧದ ಪ್ರಶಸ್ತಿ ಅಂತ ಇತ್ತು.
ನೋಡ್ರಿ ಪ್ರಶಸ್ತಿ ಒಳಗಡೆನೆ ಆ ಪ್ರಶಸ್ತಿ ಯಾವ ವಿಧದೈತಿ ಅಂತ ಕೇಳ. ಆ ಪ್ರಶಸ್ತಿನ ಯಾರು ತಗೊಂಡ್ರಂತ ಡೈರೆಕ್ಟ್ ಆಗಿ ಕೇಳಕತ್ತಿಲ್ಲ, ಆ ಪ್ರಶಸ್ತಿ ಬಗ್ಗೆ ನಿಮಗೆ ಏನ್ ಕೇಳತ್ತ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಕೇಳತ್. ಈ ಭಾರತ ರತ್ನ ಅನ್ನೋದು ಯಾವ ವಿಧದ ಪ್ರಶಸ್ತಿ? ಇದು ಒಂದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಥವಾ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ನಾವು ಹೇಳ್ತೇವೆ. ಭಾರತ ರತ್ನ ಪ್ರಶಸ್ತಿ ಅನ್ನೋದೇನು ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಹೌದಾ, ಇದು ಯಾರ್ಯಾರಿಗೆ ಕೊಡ್ತಾರ? ಒಂದಿಷ್ಟು ನಾಗರಿಕ ಸೇವೆಯಲ್ಲಿ ಅಂದ್ರೆ ಏನು, ಸೈಂಟಿಫಿಕ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಇದ್ರ ಒಳಗಡೆ ಏನಾದ್ರೂ ಒಂದು ಸಾಧನೆ ಮಾಡಿರ್ತಾರಲ್ಲ, ಅತ್ಯುನ್ನತ ಸಾಧನೆ ಮಾಡಿರ್ತಾರಲ್ಲ, ಅಂತವ್ರಿಗೆ ಹುಡುಕ್ಯಾಡಿ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರ. ಭಾರತ ರತ್ನ ಪ್ರಶಸ್ತಿ ಕೊಡ್ತಾರಂದ್ರೆ ನೀವು ಬದುಕಿದ್ದಾಗೆ ಕೊಡ್ತಾರ ಚಾನ್ಸ್ ಇಲ್ರಿ, ನೀವು ಕೆಲಸ ಮಾಡ್ಕೊಂತ ಇರ್ಬೇಕು. ನೀವು ಸತ್ ಮೇಲೂ ನಿಮ್ದ ಸೇವೆ ಅತ್ಯುನ್ನತವಾಗಿತ್ತಪ್ಪ ಅಂದ್ರೆ ಪೋಸ್ಟ್ ಹ್ಯೂಮಸ್ ಭಾರತ ರತ್ನ ಪ್ರಶಸ್ತಿ ಅಂತಾನು ಕೊಡ್ತಾರ. ಹೌದಾ, ಸತ್ ಮೇಲೆ ಪೋಸ್ಟ್ ಹ್ಯೂಮಸ್ ಅವಾರ್ಡ್ ಅಂತಾನು ಕೊಡ್ತಾರ. ಹೌದಾ, ಸೊ ಈ ಭಾರತ ರತ್ನ ಪ್ರಶಸ್ತಿ ಯಾವ ತರ ಪ್ರಶಸ್ತಿ ಅಂತಂದ್ರೆ ಇದೊಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಸೊ ಈ ಭಾರತ ರತ್ನ ಪ್ರಶಸ್ತಿ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು? ಫಸ್ಟ್ ಪ್ರೈಸ್ ಯಾರಿಗ್ ಕೊಟ್ರು? ಇಂಡಿಯಾದೊಳಗಡೆ ಎಷ್ಟು ರೆಸಿಪಿಯೆಂಟ್ಸ್ ಅದಾರ? ಇಂಡಿಯಾಕ್ಕೆ ಎಷ್ಟು ಪ್ರೈಸಸ್ ಸಿಕ್ಕಾವು? ಅದ್ರ ಕರ್ನಾಟಕದೊಳಗಡೆ ಐತಿ. ಈ ವರ್ಷ ಯಾರಿಗ್ ಕೊಡಾಕತ್ತಾರ? ಹಿಂದಿನ ವರ್ಷ ಯಾರಿಗ್ ಕೊಟ್ಟಾರ? ಅದೇ ರೀತಿ ಅದಕ್ಕ ಕ್ಯಾಶ್ ಪ್ರೈಸ್ ಐತನ, ಎಷ್ಟು ಕ್ಯಾಶ್ ಪ್ರೈಸ್ ಐತಿ, ಅವಾರ್ಡ್ ಅಂದ್ರೆ ಏನ್ ಕೊಡ್ತಾರ, ಎಷ್ಟು ವರ್ಷಕ್ಕೊಮ್ಮೆ ಕೊಡ್ತಾರ, ಇದನ್ನೆಲ್ಲಾ ನಿಮ್ಗ ಎಕ್ಸಾಮಿಗ ಕೇಳ್ತಾರ. ಹೇಳ್ತೀನಿ ಬರ್ತೀನಿ, ಹೊಳ್ಳಿ ಮತ್ ಇವೇ ಟಾಪಿಕ್ಸ್ ಬರ್ತೀನಿ, ಅವ ನಿಮ್ಗೆ ಒಂದೊಂದೊಂದೊಂದ್ ಡೀಟೇಲ್ ಆಗಿ ಹೇಳ್ತೀನಿ. ರೈಟ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳೋಣ ಅವಾರ್ಡ್ಸ್ ಒಳಗಡೆ ನೋಡ್ರಿ, ದ್ರೋಣಾಚಾರ್ಯ ಅವಾರ್ಡ್ ಎದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತ ಕೇಳೋಣ. ದ್ರೋಣಾಚಾರ್ಯ ಪ್ರಶಸ್ತಿ ಎದಕ್ ಸಂಬಂಧಪಟ್ಟಿದ್ದೈತ್ರಿ? ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದೈತಿ, ಕ್ರೀಡಾ ತರಬೇತಿಗೆ ಸಂಬಂಧಪಟ್ಟಿದ್ದೈತಿ, ಸಿನಿಮಾಗಂತ ಆಸ್ಕರ್ ಅಂತ ಬರ್ತದ, ಲಿಟ್ರೇಚರ್ಗೆ ಸಾಹಿತ್ಯ ಪ್ರಶಸ್ತಿಗಳಂತ ಬರ್ತಾವ, ಸೈನ್ಸಿಗ ಭಾರತ ರತ್ನ ಪ್ರಶಸ್ತಿ, ಹೌದಾ, ಯುವ ಕೇಂದ್ರ ಪ್ರಶಸ್ತಿ ಅಂತ ಬೇರೆ ಬೇರೆ ಬರ್ತದೆ, ಯುವ ಸಾಹಿತ್ಯ ಪ್ರಶಸ್ತಿ ಅಂತ ಇವು ಬೇರೆ ಬರ್ತದೆ. ಸ್ಪೋರ್ಟ್ಸಿಗೆ ಅಂತ ಬರೋದಪ್ಪ ಅಂತಂದ್ರ ಸ್ಪೋರ್ಟ್ಸಿಗೆ ಬರೋದ ಇದು ಒಂದೇ ಒಂದು ದ್ರೋಣಾಚಾರ್ಯ ಪ್ರಶಸ್ತಿ. ಯಾರು ಇವರು ದ್ರೋಣಾಚಾರ್ಯ? ನಿಮ್ಮ ಮಹಾಭಾರತದ ಒಳಗಡೆ ಎಲ್ಲಾರು ನೋಡಿರ್ ಅನ್ಕೊಂಡಿನಿ, ಎಲ್ಲಾರು ಕೇಳಿರ್ ಅನ್ಕೊಂಡಿನಿ. ದ್ರೋಣಾಚಾರ್ಯ ಯಾರ ಗುರುಗಳು? ಕೌರವರು ಮತ್ತು ಪಾಂಡವರ ಗುರುಗಳು. ಹೌದಾ, ಅವ್ರ ಏನ್ ಮಾಡ್ತಾರ? ಕೌರವರಿಗೆ ಪಾಂಡವರಿಗೆ ಎಲ್ಲಾ ರೀತಿಯಾದಂತ ವಿದ್ಯೆಗಳನ್ನ ಹೇಳ್ಕೊಂತ. ಈ ದ್ರೋಣಾಚಾರ್ಯ ಅವರ ವಿದ್ಯೆಯನ್ನು ಕದ್ದು ಮುಚ್ಚಿ ಯಾರು ಕಲಿತಿದ್ರು? ಏಕಲವ್ಯ ಅನ್ನೊಬ್ರು ಕಲಿತಿದ್ರು. ಹೌದಾ, ಸೊ ಅದಕ್ಕೆ ಇಲ್ಲಿ ದ್ರೋಣಾಚಾರ್ಯರು ಅನ್ನೋದು ಏನೈತಿ? ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದು. ಅವ್ರಂತಹ ಶ್ರೇಷ್ಠ ಗುರುಗಳು ಯಾರು ಬರ್ಲಿಲ್ಲ ಇನ್ನೂವರೆಗೂ ಅಂತ ಹೇಳಿ ಅವ್ರಿಗೆ ಏನ್ ಮಾಡಿದ್ವಿ, ಅವ್ರ ಹೆಸರನ್ನ ಇಟ್ಟು ನಾವ್ ಏನ್ ಮಾಡಿದ್ವಿ, ಸ್ಪೋರ್ಟ್ಸ್ ಒಳಗಡೆ ಅವಾರ್ಡ್ಸ್ ಅನ್ನ ಕೊಡ್ಲಿಕ್ಕತ್ತೀವಿ ಅಂತ ಹೇಳ್ತೀವಿ. ಕ್ರೀಡಾ ತರಬೇತಿಗೆ ಏನೈತಿ ಸಂಬಂಧಪಟ್ಟಿದ್ದೈತಿ ಅಂತ ಹೇಳ್ತೀವಿ. ಹೌದಾ, ಸೊ ಇದು ಮೂರನೇ ಟಾಪಿಕ್. ಹೌದಾ, ಇದು ಮೂರನೇ ಟಾಪಿಕ್ ಅವಾರ್ಡ್ಸ್ ಅನ್ನೋದು. ಓಕೆ, ಇಲ್ಲಿ ನೆಕ್ಸ್ಟ್ ಟಾಪಿಕ್ ಯಾವ್ದು ಕೇಳ್ತಾನ? ಗವರ್ಮೆಂಟ್ ಸ್ಕೀಮ್ಸ್ ಅಂತ ಹೇಳ್ತೇವೆ. ಸರ್ಕಾರಿ ಯೋಜನೆಗಳು ಅಂತ ಹೇಳ್ತೇವೆ. ಗವರ್ಮೆಂಟ್ ಸ್ಕೀಮ್ಸ್, ಸರ್ಕಾರಿ ಯೋಜನೆಗಳು ಅಂತ ಹೇಳ್ತೇವೆ. ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ಲಾಸಸ್ನಾಗೂ ಹೇಳಿನಿ, ಪ್ರತಿಯೊಂದು ಹೇಳ್ತಿರ್ಬೇಕಾದ್ರೆ ಇವು ಯಾವ ಸ್ಕೀಮ್ಸ್ ಅಂಡರ್ ಬರ್ತೈತಿ, ಇದು ಸ್ಕೀಮ್ ಐತಲ್ಲ, ಇದು ಯಾವ ಸ್ಕೀಮ್ ಅಂಡರ್ ಬರ್ತದ, ಇದ್ರದ್ದು ಅಲಾಟ್ಮೆಂಟ್ ಎಷ್ಟ್ ಐತಿ, ಫಂಡ್ ಎಷ್ಟ್ ರಿಲೀಸ್ ಮಾಡ್ತಾರೆ, ಎಷ್ಟ್ ಇದ್ರದ್ ಒಳಗಡೆ ಪರ್ಪಸ್ ಏನೈತಿ, ಇದ್ರ ಉದ್ದೇಶ ಏನೈತಿ, ಇದು ಯಾರ ಸಂಬಂಧ ರಿಲೀಸ್ ಮಾಡ್ರಿ, ಎಲ್ಲ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ, ಎಲ್ಲಾನು ನೀವು ನೋಡ್ಕೋಬೇಕು. ಇಲ್ಲಿ ಏನೈತಿ? PM ಕಿಸಾನ್ ಸ್ಕೀಮ್. ಎದಕ್ ಸಂಬಂಧ, ಯಾರಿಗಾಗಿ ಯೋಜನೆ ಮಾಡ್ಯಾರ? PM ಕಿಸಾನ್ ಅಂದ್ರೆ ಯಾರ್ರಿ? ರೈತರು. ಹೌದಾ, ರೈತರು. ಕಿಸಾನ್ ಅಂತಂದ್ರೆ ಯಾರು? ರೈತರು, ಫಾರ್ಮರ್ಸ್. ಯಾರಿಗ್ ಸಂಬಂಧಪಟ್ಟಿದ್ದು? ಫಾರ್ಮರ್ಸಿಗೆ ಸಂಬಂಧಪಟ್ಟಿದ್ದು. ಯಾರಿಗ್ ಸಂಬಂಧಪಟ್ಟಿದ್ದು? ಫಾರ್ಮರ್ಸಿಗೆ ಸಂಬಂಧಪಟ್ಟಿದ್ದು, ರೈತರಿಗೆ ಇದು ಸಂಬಂಧಪಟ್ಟಿದ್ದು. ಈಗ ಮಹಿಳೆಯರಿಗೆ ಸಂಬಂಧಪಟ್ಟಿರುವಂತವ್ ಯಾವ್ಯಾವ ಅದಾವು? ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ ಬೇರೆ ಬೇರೆ ಅದಾವು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ ಬೇರೆ ಬೇರೆ ಅದಾವ, ಮಹಿಳೆಯರಿಗೆ ಸಂಬಂಧಪಟ್ಟಂತ ಬೇರೆ ಅದಾವ. ಹೌದಾ, ಈಗ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದು ಏನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದೇ ಸ್ಕೀಮ್, ಅದು ಮಹಿಳೆಯರಿಗೂ ಸಂಬಂಧಪಟ್ಟಿದ್ದು ಸ್ಕೀಮ್. ಹೌದಾ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿಗೆ ಏನೋ ನಾವು ತಗೊಂತೇವಲ್ಲ, ಫ್ರೀ ಅಮೌಂಟ್ ಬರ್ಲಿಕ್ಕತ್ತದಲ್ಲ, ಸೊ ಇವೆಲ್ಲ ಏನೈತಿ? ಮಹಿಳೆಯರಿಗೆ ಸಂಬಂಧಪಟ್ಟಿದ್ದೈತಿ. ಹೌದಾ, ವರ್ಕರ್ಸ್ಗೆ ಏನೈತಿ? ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನೆ, ಅದೊಂದು ಸ್ಕೀಮೆ. ಸೊ ವರ್ಕರ್ಸಿಗೆ ಸಂಬಂಧಪಟ್ಟಿದ್ದೈತಿ. ಸೊ ಈ ರೀತಿ ಒಬ್ಬೊಬ್ಬರಿಗೆ ಏನೈತಿ? ಡಿಫ್ರೆಂಟ್ ಯೋಜನೆಗಳದಾವ್, ಸ್ಕೀಮ್ಸ್ ಅದಾವು. ಅದನ್ನ ನಾವ್ ಏನ್ ಮಾಡ್ಬೇಕು? ನೋಡ್ಕೊಂತ ಹೋಗ್ಬೇಕು ಅಂತ ನಾವು ಹೇಳ್ತೇವೆ. ಅದನ್ನ ನಾವು ನೋಡ್ಕೊಂತ ಹೋಗ್ಬೇಕು. ಸೊ ಈಗ ಸರ್ಕಾರಿ ಯೋಜನೆಗಳ ಮೇಲೆ ಈ ರೀತಿ ನಿಮ್ಗ ಕ್ವಶನ್ಸ್ ಕೇಳ್ತಾರೆ. ಅದೇ ರೀತಿ ಆಯುಷ್ಮಾನ್ ಸ್ಕೀಮ್ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ಆಯುಷ್ಮಾನ್ ಭಾರತ್ ಸ್ಕೀಮ್, ಆಯುಷ್ಮಾನ್ ಭಾರತ್ ಯೋಜನೆ
ಯಾರಿಗ್ ಸಂಬಂಧಪಟ್ಟಿದ್ದು? ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಯಾರಿಗ್ ಸಂಬಂಧಪಟ್ಟಿತ್ತು? ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳ್ತೀವಿ. ಸೊ ಆರೋಗ್ಯಕ್ಕೆ, ಸೊ ಇಲ್ಲಿ ಎಷ್ಟೊಂದು ಯೋಜನೆಗಳದಾವು. ಇವು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯೋಜನೆಗಳದಾವು, ಮಹಿಳೆಯರಿಗೆ ಸಂಬಂಧಪಟ್ಟಂತ ಯೋಜನೆಗಳದಾವು, ಹೌದಾ, ಫಾರ್ಮರ್ಸ್ ಸಂಬಂಧಪಟ್ಟಂತ ಯೋಜನೆಗಳು. ಈ ಯೋಜನೆಗಳು ಯಾವಾಗ ರಿಲೀಸ್ ಮಾಡಿದ್ರು, ಆಮೇಲೆ ಈ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಂತ ಫಸ್ಟ್ ರಾಜ್ಯ ಯಾವುದು, ಯಾವ ರಾಜ್ಯದಲ್ಲಿ ಫುಲ್ ಹೈಯೆಸ್ಟ್ ಇಂಪ್ಲಿಮೆಂಟ್ ಆಗೈತಿ, ಹೌದಾ, ಯಾವ ರಾಜ್ಯದಲ್ಲಿ ಎಷ್ಟು ಫಂಡ್ಸ್ ನ ಅಲಾಟ್ಮೆಂಟ್ ಮಾಡ್ಯಾರ, ಇದರ ಅವಧಿ ಎಷ್ಟು, ಇದರ ಉದ್ದೇಶ ಎಷ್ಟು, ಇದರ ಸಚಿವಾಲಯ ಯಾವುದು, ಇವೆಲ್ಲಾನು ನಿಮಗೆ ಎಕ್ಸಾಮ್ಸ್ ಈಗ ಕೇಳ್ತಾನ ಕ್ವಶನ್ಸ್. ಈ ತರ ನಿಮಗೆ ಯಾವ್ದಾದ್ರು ಒಂದು ಸ್ಕೀಮ್ ನ್ಯೂಸ್ ನಾಗ ಐತಿ, ಇಲ್ಲ ಅದರ್ ಸ್ಕೀಮ್ ಏನಾದ್ರು ಡೆವಲಪ್ಮೆಂಟ್ ಮಾಡಕ್, ಇವೆಲ್ಲ ಹಳಿ ಸ್ಕೀಮ್ ರೀ, ಈಗೀಗ ಬಂದಿದ್ ಸ್ಕೀಮ್ ಇಲ್ರಿ, ಎಲ್ಲ ಒಂದ್ 5 ವರ್ಷ 6 ವರ್ಷ 7 ವರ್ಷ ಹಿಂದಿನ ಸ್ಕೀಮ್ಸ್ಗಳು. ಸೊ ಆದ್ರೂ ಈಗ ನಿಮ್ಗೆ ಕರೆಂಟ್ ಅಫೇರ್ಸ್ ನಾಗ ಐತಪ್ಪ ಅಂತಂದ್ರೆ ಅಲ್ಲಿ ಏನೋ ಏನಾಗೈತಿ, ಏನೋ ಒಂದು ಡೆವಲಪ್ಮೆಂಟ್ ಆಗ್ಲಿಕ್ಕತ್ತದ ಅಂತ ಅರ್ಥ, ಡೆವಲಪ್ಮೆಂಟ್ ಆಗ್ಲಿಕ್ಕತ್ತದ ಅಂತ ಅರ್ಥ, ಹೌದಾ. ಸೊ ಈ ರೀತಿ ಏನಾಗ್ತದೆ, ನಿಮಗೆ ಎಕ್ಸಾಮ್ಸ್ ಈಗ ಕಾನ್ಸೆಪ್ಟ್ಸ್ ಬರ್ತವೆ. ಇನ್ನೊಂದಿಷ್ಟು ಕಾನ್ಸೆಪ್ಟ್ಸ್ ಅದಾವು, ಅದನ್ನ ನಾವು ಕ್ಲಾಸಸ್ ಕಂಟಿನ್ಯೂ ಮಾಡೋಣ, ಮತ್ತೆ ಮುಂದಿನ ಕ್ಲಾಸ್ ಒಳಗಡೆ ಅದನ್ನ ಕಂಟಿನ್ಯೂ ಹೇಳ್ಕೊಂತ ಹೋಗ್ತೀನಿ. ಅಟ್ಲೀಸ್ಟ್ ಇಲ್ಲಿವರೆಗಾದ್ರೂ ನೀವ್ ಏನ್ ಮಾಡ್ರಿ, ಸ್ವಲ್ಪ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇಲ್ಲಿವರೆಗೂ ಆದ್ರೂ ಏನ್ ಮಾಡ್ರಿ, ನೋಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇನ್ನ ಒಂದಿಷ್ಟು ಕಾನ್ಸೆಪ್ಟ್ಸ್ ಅದ, ನಿಮಗ್ ನಾ ಹೇಳ್ತೀನಿ, ಒಂದು ಪಾಯಿಂಟ್ ಮಿಸ್ ಆಗಂಗಿಲ್ಲ, ಎಲ್ಲಾ ಕಾನ್ಸೆಪ್ಟ್ಸ್ ನಾ ನಿಮ್ಗೆ ನೀಟಾಗಿ ಕವರ್ ಮಾಡ್ಕೊಡ್ತೀನಿ. ಬಟ್ ನಿಮ್ದು ಏನು ಕಂಟಿನ್ಯೂಸ್ ಕ್ಲಾಸಸ್, ಕನ್ಸಿಸ್ಟೆನ್ಸಿಂದ ಪೇಷನ್ಸ್ ಇಂದ ನೀವು ಕಂಟಿನ್ಯೂಸ್ ಕ್ಲಾಸಸ್ ಕೇಳ್ಬೇಕು, ಹೌದಾ. ಸೊ ಅದನ್ನ ಹೋದ್ ಸತಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದ, ಈ ಸತಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ಬಹುದು ಅನ್ನೋದನ್ನ ಹೆಂಗ ಒಂದೊಂದು ಕಾನ್ಸೆಪ್ಟ್ಸ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಕೊಂಡ್ ಬರ್ತೀನಿ, ಅವಾಗ ನಿಮ್ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಜಸ್ಟ್ ನಾ ನಿಮ್ಗೊಂದು ಏನ್ ಕೊಡ್ಲಿಕತ್ತೀನಿ, ಟ್ರೇಲರ್ ತೋರ್ಸಾಕತ್ತೀನಿ, ಪಿಕ್ಚರ್ ಅಭಿ ಬಿ ಬಾಕಿ ಹೇ. ಸೊ ಈಗ ಬರೀ ನಾವು ಟ್ರೇಲರ್ ಅಷ್ಟೇ ತೋರಿಸ್ತೇವೆ ಎಲ್ಲಾ ಕಾನ್ಸೆಪ್ಟ್. ಪಿಕ್ಚರ್ ಏನೈತಲ್ಲ, ಒಂದ್ಸತಿ ಟ್ರೇಲರ್ ಕಂಪ್ಲೀಟ್ ಆಯ್ತಪ್ಪ ಅಂದ್ರೆ ಆಮೇಲೆ ಪಿಕ್ಚರ್ ಏನಾಗ್ತದ, ಸ್ಟಾರ್ಟ್ ಆಗ್ತದೆ. ಸೊ ಟ್ರೇಲರು ಮಿಸ್ ಮಾಡ್ಕೋಬೇಡ್ರಿ, ಪಿಕ್ಚರು ಮಿಸ್ ಮಾಡ್ಕೋಬೇಡ್ರಿ. ಓಕೆ, ನಾವು ನಾಳೆ ಕ್ಲಾಸ್ ಅಲ್ಲಿ ಮತ್ತೆ ಏನ್ ಮಾಡೋದು, ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಪ್ಲೀಸ್ ಕನ್ಸಿಸ್ಟೆನ್ಸಿ ಇರ್ಲಿ, ಕಾಲ್ ಫಾರ್ಮ್ಸ್ ಇಲ್ಲತ್ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಕಾಲ್ ಫಾರ್ಮ್ಸ್ ಯಾವಾಗರೇ ಆಗ್ಲಿ, ನಾಳೆನೇ ಆದ್ರೂ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಜಾಬ್ ತಗೊಂಡ್ ಹೋಗೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇದ್ರೆ ಕಾಲ್ ಫಾರ್ಮ್ಸ್ ಬಗ್ಗೆ ಯೋಚನೆ ಮಾಡ್ರಿ. ಇಲ್ಲ ಅಂದ್ರೆ ಅಲ್ಲಿವರೆಗೂ ನೀವು ಫುಲ್ಲಿ ಕವರ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ರಿ, ಸಿಲೆಬಸ್ ನ ಕವರ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಓಕೆ, ಟೇಕ್ ಕೇರ್, ಬೈ ಬೈ, ಹ್ಯಾವ್ ಅ ಗುಡ್ ಡೇ, ಥ್ಯಾಂಕ್ ಯು, ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಟೇಕ್ ಕೇರ್.